ಯಾವ ರೀತಿಯಲ್ಲಿ ನಾವು ವಿವರಿಸಬೇಕು? ಅನೇಕ ರಾಜಮನೆತನಗಳು ಕರ್ನಾಟಕವನ್ನು ಆಳ್ವಿಕೆ ಮಾಡಿದ್ದಾರೆ, ಗೊತ್ತಿದೆ ಎಲ್ಲರಿಗೂ. ಚರ್ಮಿತ ಚರ್ಮಣ ಆಗೋದು ಬೇಡ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತಾರೆ. ಆ ಎಲ್ಲ ರಾಜಮನೆತನಗಳ ಕುರಿತಾದಂತಹ ಒಲವು ನಿಲುವು ಒಂದು ಕಡೆ ಆದರೆ ಅರ್ಥ ಮಾಡ್ಕೊಳ್ಳಿ, ಕದಂಬ ಸಂಬಂಧಿಯಾದಂತಹ ಒಲವು ನಿಲುವು ಇನ್ನೊಂದು ಕಡೆ ವಿಭಿನ್ನವಾಗಿಯೇ ತೋರ್ತದೆ. ಯಾಕೆ ಹೇಳುವಂತ ಪ್ರಶ್ನೆ ಮಾಡಿಕೊಂಡ್ರೆ ಅನೇಕ ತರ್ಕಗಳು ತೆರೆದುಕೊಳ್ತಾ ಹೋಗ್ತದೆ. ಯಾಕೆ ಅವರ ಕುರಿತಾದ ಒಲವು ನಿಲುವು ವಿದ್ವಾಂಸರಲ್ಲಿ ಬೇರೆಯದೇ ಆಗಿದೆ? ಈ ಯಾಕೆ ಹೇಳುವ ಪ್ರಶ್ನೆಯನ್ನು ಮಾಡಿಕೊಂಡ್ರೆ ಬೇರೆ ಬೇರೆ ರೀತಿಯ ಉತ್ತರಗಳೆಲ್ಲ ದೊರಕುತ್ತಾ ಹೋಗ್ತವೆ. ಕದಂಬರ ಬಗ್ಗೆ ಅಧ್ಯಯನ ಮಾಡಿದಾಗ ಇದುವರೆಗೆ ನೇರವಾಗಿ ನಾನು ಪ್ರಾಥಮಿಕ ಆಧಾರಕ್ಕೆ ಬಂತು 65 ಶಾಸನಗಳು ಸಿಕ್ಕಿವೆ. ಕದಂಬರ 65 ಶಾಸನಗಳು ಇದುವರೆಗೆ ಅಧಿಕೃತವಾಗಿ ಪ್ರಕಟವಾದ 2023ರವರೆಗಿನ ವರದಿ ಪ್ರಕಾರ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಪ್ರಕಟ ಆಗಿದ್ರೆ ಗೊತ್ತಿಲ್ಲ. 2023ರವರೆಗಿನ ಮಾಹಿತಿಯಂತೆ, 2 ವರ್ಷದ ಹಿಂದಿನ ಮಾಹಿತಿಯಂತೆ 24 ಅಂತಲೂ ತಗೋಬಹುದು, 65 ಶಾಸನಗಳು ಬನವಾಸಿ ಕದಂಬರ ಕುರಿತಾಗಿ ಅಥವಾ ಆದಿ ಕದಂಬರ ಕುರಿತಾಗಿ ದೊರಕಿರುವಂಥದ್ದು. ಇದರಲ್ಲಿ ನಾವು ವಿಭಾಗವನ್ನು ಮಾಡಿಕೊಂಡ್ರೆ, ಹೀಗೊಂದು ವಿಭಾಗವನ್ನು ಮಾಡಿದ್ರೆ 34 ಶಾಸನಗಳು ಬ್ರಹ್ಮಸ್ವ, 16 ದೈವಸ್ವ, 15 ಅನಿಶ್ಚಿತ ಕಾರ್ಯಗಳು. ಈ 65 ಶಾಸನಗಳ ವಿಷಯ ಮೂಲವಾಗಿ ವಿಭಾಗ ಮಾಡಿಕೊಂಡಾಗ ಈ ರೀತಿಯ ವಿಭಾಗದಲ್ಲಿ ನಾವು ಅದನ್ನು ಪ್ರತ್ಯೇಕೀಕರಿಸಬಹುದು. ಆ 65ರಲ್ಲಿ 50 ಶಾಸನಗಳ ಮೂಲ ಪಾಠ ಮತ್ತು ಅದರ ವಿಭಾಗವನ್ನು ನನ್ನ ಈಗ 2 ವರ್ಷ ಹಿಂದೆ ಬಂದಂತಹ ಈ ಕೃತಿಯಲ್ಲಿ ಮೂಲ ಪಾಠದ ಜೊತೆಗೆ ಹಾಕಿಕೊಂಡಿದ್ದೇನೆ. ಈಗ 2 ವರ್ಷದ ಹಿಂದೆ ನಾವು ಮಲೆನಾಡಿನ ಅರಸು ಮನೆತನಗಳು ಅನ್ನುವಂತಹ ಒಂದು ಗ್ರಂಥವನ್ನು ಹೊರತಂದು ವಿಕ್ರಮ ಪ್ರಕಾಶನದಿಂದ, ನಾಡಿನ ಅತ್ಯಂತ ಪ್ರತಿಷ್ಠಿತ ವಾರಪತ್ರಿಕೆ ವಿಕ್ರಮ, ಕೇಳಿರಬಹುದು ನೀವು ವಿಕ್ರಮ ವಾರಪತ್ರಿಕೆ. ವಿಕ್ರಮ ವಾರಪತ್ರಿಕೆಯಲ್ಲಿ ನನ್ನ ಸಂಪಾದಕತ್ವದಲ್ಲಿ ನಾವೊಂದು ಕೃತಿಯನ್ನು ತಂದ್ವಿ, ಒಂದು ಗ್ರಂಥವನ್ನು ತಂದ್ವಿ. ಅದರಲ್ಲಿ ಮೊದಲ ಅಧ್ಯಾಯದಲ್ಲೇ 65 ಶಾಸನಗಳ ಬಗ್ಗೆ ನಾವು ಉಲ್ಲೇಖ ಮಾಡಿಸಿದ್ವಿ. ಕದಂಬರ 65 ಶಾಸನಗಳ ಬಗ್ಗೆ ಡಾಕ್ಟರ್ ಆರ್ ಶೇಜೇಶ್ವರ್ ಅವರ ಲೇಖನ ಇದೆ ಮೊದಲನೇ ಅಧ್ಯಾಯದಲ್ಲಿ, ಆ ಮಲೆನಾಡಿನ ಅರಸು ಮನೆತನಗಳು ಕೃತಿಗಳಲ್ಲಿ. ವಿಕ್ರಮಕ್ಕೆ 75 ವರ್ಷ ಆದ ಹಿನ್ನೆಲೆಯಲ್ಲಿ ಕಾಫಿ ಟೇಬಲ್ ಬುಕ್ ಅನ್ನು ತರ್ತಾ ಇದ್ದೇವೆ ನಾವು. 6 ತಿಂಗಳಕ್ಕೊಂದು ಕಾಫಿ ಟೇಬಲ್ ಬುಕ್ ತರ್ತಾ ಇದ್ದೇವೆ. ನನ್ನ ಸಂಪಾದಕತ್ವದಲ್ಲಿ ಬರ್ತಾ ಇದೆ. ಅದರಲ್ಲಿ ಇದುವರೆಗೆ 7 ಗ್ರಂಥಗಳು ಬಂತು. 7 ಕಾಫಿ ಟೇಬಲ್ ಬುಕ್ ಅನ್ನು ತಂದ್ವಿ. ಅದರಲ್ಲಿ 4ನೇ ಕಾಫಿ ಟೇಬಲ್ ಬುಕ್ ಮಲೆನಾಡಿನ ಅರಸು ಮನೆತನ. ಈ ಕೃತಿಯಲ್ಲಿ ಕದಂಬರ 65 ಶಾಸನಗಳ ಸ್ಥಳನಾಮ, ಅದರ ವಿಭಾಗ, ಎಲ್ಲದರ ಬಗ್ಗೆ ಅಧಿಕೃತವಾದಂತಹ ಮಾಹಿತಿಯನ್ನು ಡಾಕ್ಟರ್ ಆರ್ ಶೇಜೇಶ್ವರ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ನನ್ನ ಕೃತಿ ಅದಕ್ಕಿಂತ ಸ್ವಲ್ಪ ಹಿಂದೆ ಬಂದಿತ್ತು. ಹೀಗಾಗಿ ಇದರಲ್ಲಿ ನಾನು 50 ಶಾಸನಗಳ ಉಲ್ಲೇಖ ಮಾಡಿದ್ದೇನೆ ಮೂಲ ಪಾಠದ ಜೊತೆಗೆ, ಆ ಎಲ್ಲ ಶಾಸನಗಳ ಮೂಲ ಪಾಠದ ಜೊತೆಗೆ. ಇದನ್ನು ಗಮನಿಸಿದ್ರೆ ಈ 65 ಶಾಸನಗಳನ್ನು ಒಮ್ಮೆ ಅವಲೋಕನ ಮಾಡಿದ್ರೆ ನೀವು ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ತಕ್ಷಣದಲ್ಲಿ ಇವರ ಒಲವು, ಕದಂಬರ ಒಲವು ನಿಲುವು, ಕದಂಬರ ಬಗೆಗಿನ ಒಲವು ನಿಲುವು ಹೇಳಿದ್ನಲ್ವಾ, ಕದಂಬರ ಒಲವು ನಿಲುವು ಕನ್ನಡ ನಾಡಿನ ಇತಿಹಾಸದ ಬಗ್ಗೆ ಹೇಗಿತ್ತು ಅದರ ಬಗ್ಗೆ ತಿಳಿಯುತ್ತದೆ. ಎಲ್ಲೂ ಕೂಡ ನಿಮಗೆ ಎಲ್ಲೋ 1% 2% ಬಿಟ್ರೆ ರಾಜ್ಯ ವಿಸ್ತಾರ ಅಥವಾ ಸಾಮ್ರಾಜ್ಯಶಾಹಿ ಧೋರಣೆ ಕಂಡು ಬರುವುದಿಲ್ಲ. ರಾಜ್ಯ ವಿಸ್ತಾರದ ಬಗೆಗಿನ ಅವರ ಆಸ್ಥೆ ಶಾಸನಮುಖಿಯಾಗಿ ನಮಗೆ ಕಂಡು ಬರುವುದಿಲ್ಲ. 65 ಶಾಸನಗಳನ್ನ ಸುಮ್ಮನೆ ಒಂದ್ಸಲ ನೋಡಿದ್ರೆ ನಿಮ್ಮ ಗಮನಕ್ಕೆ ಬರ್ತದೆ. ಹಾಗಾದ್ರೆ ಆಸ್ಥೆ ಯಾವುದರ ಮೇಲಿತ್ತು? ಸಂಸ್ಕೃತಿಯ ಮೇಲೆ ಹೆಚ್ಚು ಒಲವು ಮತ್ತು ನಿಲುವನ್ನ ಇಟ್ಟುಕೊಂಡಂತ ಒಂದು ಮನೆತನ ಕದಂಬ ಮನೆತನ. ಅದು ಧರ್ಮ ಇರಬಹುದು, ಭಾಷೆ ಇರಬಹುದು. ಕದಂಬರ ಕಾಲವನ್ನ ಭಾಷಾ ಸಂಕ್ರಮಣದ ಕಾಲ ಅಂತ ಕರಿಬಹುದು.
ಭಾಷಾ ಸಂಕ್ರಮಣದ ಕಾಲ. ಯಾಕೆ ಭಾಷಾ ಸಂಕ್ರಮಣದ ಕಾಲ? ಅದುವರೆಗಿನ ಈ ಬ್ರಾಹ್ಮಿ ಪ್ರಾಕೃತದ ಸಂಯೋಜನೆಯ ಉತ್ಕೃಷ್ಟತೆ ಏನಿತ್ತಲ್ಲ, ಅದನ್ನ ಕೊನೆಗಾಣಿಸಿದಂತ ಒಂದು ಕೀರ್ತಿ ಉಲ್ಲೇಖಿಸುತ್ತದೆ. ಈ ಬ್ರಾಹ್ಮಿ ಮತ್ತು ಪ್ರಾಕೃತ ಸಂಯೋಜನೆಯ ಆ ಒಂದು ಉಚ್ಛ್ರಾಯ ಸ್ಥಿತಿಯನ್ನ, ಶಾಸನದ ಉಚ್ಛ್ರಾಯ ಸ್ಥಿತಿಯನ್ನ ಕೊನೆಗಾಣಿಸಿದ ಕೀರ್ತಿ ಉಲ್ಲೇಖಿಸುತ್ತದೆ. ಅದೇ ಕೀರ್ತಿ ಹೇಳಿದ್ರೆ ತಪ್ಪಾಗುತ್ತದೆ, ಏನು ದೊಡ್ಡ ಕೀರ್ತಿ ಏನಲ್ಲ ಅದು. ಕೊನೆಗಾಣಿಸಿದ್ದು ಇವರು ಸಂಸ್ಕೃತವನ್ನ ತಂದರು, ಕನ್ನಡವನ್ನ ತಂದರು, ಪ್ರಾಕೃತವನ್ನು ಬಳಸಿದರು. ಮಳವಳ್ಳಿ ಶಾಸನಕ್ಕೆ ಹೋದ್ರೆ ಆರಂಭದ ಶಾಸನ ಪ್ರಾಕೃತದಲ್ಲಿಯೇ ಕಂಡು ಬರುತ್ತದೆ. ಚಂದ್ರವಳ್ಳಿ ಬರೋಣ, ಅಲ್ಲಿಂದ ಸೀದಾ ಮಳವಳ್ಳಿಯಿಂದ ಸೀದಾ ಚಂದ್ರವಳ್ಳಿ ಬರಲಿಕ್ಕೆ ಒಂದು ಕಾರಣ. ಕದಂಬ ಸಾಮ್ರಾಜ್ಯ ಸ್ಥಾಪನೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ತಾಳಗುಂದ ಶಾಸನದ ಪ್ರಕಾರ ತುಂಬಾ ಉತ್ಕೃಷ್ಟವಾದಂತಹ ಬರಹ ತಾಳಗುಂದ ಶಾಸನ. ಆ ಶಾಸನದಲ್ಲಿ ಕದಂಬ ಸಾಮ್ರಾಜ್ಯದ ಸಂಗತಿಯನ್ನು ಬಹಳ ಅದ್ಭುತವಾಗಿ ವಿವರಿಸಿದ್ದಾರೆ. ಶಾಸನವನ್ನು ಪ್ರಾಥಮಿಕ ಆಧಾರ ಅಂತ ನಾವು ತಲೆ ಮೇಲೆ ಇಟ್ಟುಕೊಂಡು ಶಾಸನವನ್ನು ಪೂಜಿಸುವವರು ಶಾಸನದಲ್ಲಿ ಬಂದ ಸಂಗತಿಗಳನ್ನು ಅಷ್ಟೇ ಗೌರವದಿಂದ ನೋಡ್ಬೇಕಲ್ವೇ. ಒಂದು ವೇಳೆ ನೋಡಿಲ್ಲ ಅಂದ್ರೆ ಅದು ಬೇರೆ ಆಗುತ್ತೆ, ಅದು ಬೇರೆನೇ ಆಗ್ಬಿಡುತ್ತೆ. ಆ ತಾಳಗುಂದ ಶಾಸನ ಹೇಳುವಂತೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಸ್ಥಾನಕುಂದೂರಿನಲ್ಲಿದ್ದಂತಹ ವೀರಶರ್ಮನ ಉಲ್ಲೇಖ ಅಲ್ಲಿ ಬರಲ್ಲ. ಮಯೂರ ಶರ್ಮ, ದ್ವಿಜೋತ್ತಮ ಮಯೂರ ಶರ್ಮ ನಿಖಿಲ ಪ್ರವಚನಕ್ಕೋಸ್ಕರ ಈ ಸಂಗತಿಯನ್ನು ತಗೊಳ್ಳಲ್ಲ, ಎಲ್ಲೂ ತಗೊಳ್ಳಲ್ಲ, ಯಾರು ತಗೊಳ್ಳಲ್ಲ. ಕದಂಬರ ಬಗ್ಗೆ ಉಲ್ಲೇಖ ಮಾಡುವಾಗ ನಿಖಿಲ ಪ್ರವಚನದ ಅಧ್ಯಯನಕ್ಕೋಸ್ಕರವಾಗಿ ಆ ಕಾಲದ ಪ್ರಸಿದ್ಧವಾದ ವಿದ್ಯಾಕೇಂದ್ರವಾದ ಕಂಚಿಗೆ ತೆರಳಿದ. ವೀರಶರ್ಮರೊಂದಿಗೆ ಕಂಚಿಗೆ ತೆರಳಿದ್ದ ವೀರಶರ್ಮ ತಾತನೂ ಆಗಿದ್ದ ಹೇಳುವ ಸಂಗತಿ ಗುಡ್ಡಾಪುರ ಶಾಸನದಲ್ಲಿ ಬರ್ತದೆ. ತಾಳಗುಂದ ಶಾಸನದಲ್ಲಿ ಆ ಸಂಗತಿ ಇಲ್ಲದೆ ಹೋದ್ರೆ ಗುಡ್ಡಾಪುರದ ರವಿವರ್ಮನ ಶಾಸನ ಇದಕ್ಕೆ ಪೂರಕವಾದಂತಹ ಮಾಹಿತಿಯನ್ನು ಕೊಡುತ್ತೆ. ಬಹಳ ಉಪಲಬ್ಧಕಾರಿ ಶಾಸನ. ಗುಡ್ಡಾಪುರ ಬನವಾಸಿಯಿಂದ 5 ಕಿಲೋಮೀಟರ್ ಅಂತರದಲ್ಲಿರುವಂತಹ ಗುಡ್ಡಾಪುರ ಗುಡ್ಡ ಕಟಾಕ, ಅಲ್ಲಿ ದೊರೆತಿರ್ತಕ್ಕಂತಹ ರವಿವರ್ಮನ ಶಾಸನ ತಾಳಗುಂದ ಶಾಸನದೊಂದಿಗೆ ತಳುಕು ಹಾಕಿ ನೋಡಿದಾಗ ಮತ್ತು ಒಂದು ಅಮೂಲ್ಯವಾದಂತಹ ಸಂಗತಿ ನಮಗೆ ಸಿಗ್ತದೆ. ನಿಖಿಲ ಪ್ರವಚನಕ್ಕೆ ಹೋಗಿದ್ದ. ನಿಖಿಲವೇ ಯಾಕೆ? ಏನು ನಿಖಿಲ ಪ್ರವಚನ? ಪೂರ್ಣತೆ. ತ್ರಿವೇದಿಯಾಗಿದ್ದಂತಹ ಮಯೂರ ಆ ತ್ರಿವೇದತ್ವದ ಪೂರ್ಣತೆಗಾಗಿ ನಿಖಿಲ ಪ್ರವಚನದ ಪಡೆಯುವಿಕೆಗೋಸ್ಕರವಾಗಿ ಕಂಚಿಗೆ ಆಗಮಿಸಿದ್ದ. ನಿಖಿಲ ಪ್ರಯೋಗದ ಉಲ್ಲೇಖ ಇದೆ. ನಿಖಿಲ ಪ್ರವಚನ ಅಲ್ಲಿ ಸಾಂದರ್ಭಿಕ ಅವಮಾನಕ್ಕೆ ತುತ್ತಾಗ್ತಾನೆ. ಅವಮಾನಕ್ಕೆ ಒಳಗಾದಂತಹ ಮಯೂರ ಪ್ರತಿಜ್ಞೆ ಮಾಡ್ತಾನೆ. ಎಲ್ಲರಿಗೂ ತಿಳಿದಿರುವಂತಹ ಸಂಗತಿ. ಪ್ರತಿಜ್ಞೆ ಮಾಡಿ ತ್ರಿಪರ್ವತ, ಶ್ರೀಪರ್ವತ ಹೀಗೆಲ್ಲ ಕರೆಯುವಂತಹ ಪ್ರದೇಶಕ್ಕೆ ಹೋಗಿ ತನ್ನದೇ ಆದಂತಹ ಒಂದು ಸೈನ್ಯವನ್ನ, ಗುಡ್ಡಗಾಡು ಜನರ ಸೈನ್ಯವನ್ನ ಸಂಘಟನೆ ಮಾಡಿಕೊಂಡು ಸೈನ್ಯವನ್ನ ಕಟ್ಟಿ ಆಜ್ಞೆಯಂತೆ ಅಥವಾ ಪ್ರತಿಜ್ಞೆಯಂತೆ ಪಲ್ಲವರನ್ನ ಸೋಲಿಸಿ ಪಶ್ಚಿಮ ಸಮುದ್ರದಿಂದ ಮಲಪ್ರಭೆಯವರೆಗಿನ ಪ್ರದೇಶವನ್ನ ಪಡೆದುಕೊಂಡು ಕದಂಬ ಸಾಮ್ರಾಜ್ಯವನ್ನ ಪ್ರತಿಷ್ಠಾಪಿಸಿದ. ಇಲ್ಲಿ ಪ್ರಾಯೋಗಿಕವಾದಂತಹ ಒಂದು ಚಿಂತನೆಯನ್ನು ಮಾಡಿದ್ರೆ ಕಂಚಿಯಿಂದ ಆತ ಪರ್ವತ ಪ್ರದೇಶಕ್ಕೆ ಹೋಗ್ತಾನೆ. ಒಂದು ಹೊಸ ಚಿಂತನೆಯನ್ನ ಗಮನಿಸಬಹುದು ನೀವು. ನನ್ನ ಒಂದಷ್ಟು ಅಧ್ಯಯನದ ಹಿನ್ನೆಲೆಯಲ್ಲಿ ನಲ್ಲಮಲೈ ಅರಣ್ಯ ಪ್ರದೇಶಕ್ಕೆ ಹೋಗ್ತಾನೆ. ಅದೊಂದು ಗುಡ್ಡಗಾಡು ಪ್ರದೇಶ. ಆಂಧ್ರದ ಆ ಪ್ರದೇಶ ಅದಾಗಲೇ ಗಮನಿಸಿ, ನೀವು ಆಂಧ್ರದ ಸ್ಥಳೀಯ ಇತಿಹಾಸವನ್ನು ಒಮ್ಮೆ ಪರಿಶೀಲಿಸಿದರೆ ಈ ಸಂಗತಿ ಇನ್ನೂ ಆಕರ್ಷಕವಾಗಿ ಕಾಣುತ್ತದೆ.
ಅದಾಗಲೇ ಮಯೂರ ಆ ಪ್ರದೇಶಕ್ಕೆ ಹೋಗುವ ಪೂರ್ವದಲ್ಲಿಯೇ ಈ ರೀತಿಯ ಸಾಹಸ ಚಟುವಟಿಕೆಯ ಕೇಂದ್ರವಾಗಿ ಅದಾಗಲೇ ಗುರುತಿಸಿಕೊಂಡಿತ್ತು ನಲ್ಲಮಲೈ ಪ್ರದೇಶ. ಅಂತಹ ಪ್ರದೇಶಕ್ಕೆ ಮಯೂರನ ಆಗಮನ ಆಗುತ್ತದೆ. ಅಲ್ಲಿ ಇದ್ದಂತಹ ಜನಾಂಗ ಚೆಂಚು ಬುಡಕಟ್ಟು ಜನಾಂಗ, ಇದರ ಉಲ್ಲೇಖ ಎಲ್ಲೂ ಬರಲ್ಲ. ಚೆಂಚು ಬುಡಕಟ್ಟು ಜನಾಂಗ ಅಲ್ಲಿನ ಸೈನಿಕ ಕಾರ್ಯ ಚಟುವಟಿಕೆಗಳಲ್ಲಿ ಮಯೂರನಿಗೆ ಸಹಾಯವನ್ನ ಮಾಡಿ ಅಲ್ಲಿಂದ ಆತ ಒಂದಷ್ಟು ಅರಸು ಮನೆತನಗಳನ್ನು ಸೋಲಿಸಿ ಅಲ್ಲಿಂದ ಚಿತ್ರದುರ್ಗಕ್ಕೆ ಆಗಮನ ಆಗುತ್ತದೆ. ಆ ಪ್ರದೇಶ ಕಾಕತಾಳೀಯವೆಂಬಂತೆ, ವಿಚಿತ್ರ ನೋಡಿ ಇಲ್ಲಿ, ಕಾಕತಾಳೀಯವೆಂಬಂತೆ ಕಂಚಿಯಿಂದ ನಲ್ಲಮಲೈ 341 ಕಿಲೋಮೀಟರ್. ಈಗ ನಲ್ಲಮಲೈಯಿಂದ ಚಂದ್ರವಳ್ಳಿ 341 ಕಿಲೋಮೀಟರ್. ಕಾಕತಾಳೀಯವಾದ ನೋಡಿ ಅವನ ಆ ಮಾರ್ಗಗಳ ಒಂದು ಸೂಚನೆ ಹೇಗಿತ್ತು ಅಂತಂದ್ರೆ, ಕಂಚಿಯಿಂದ ನಲ್ಲಮಲೈ, ನಲ್ಲಮಲೆಯಿಂದ ಚಂದ್ರವಳ್ಳಿ, ಚಂದ್ರವಳ್ಳಿಯಲ್ಲಿ ಬಂದು ಒಂದಷ್ಟು ಕಾಲ ಇಲ್ಲಿ ಕಳೀತಾನೆ. ಕಳೆದು ಆ ಸಂದರ್ಭದಲ್ಲಿ ಇಲ್ಲಿನ ತಟಾಕವನ್ನ ನಿರ್ಮಿಸಿ ದೃಢೀಕರಿಸಿ, ನೋಡೋಣ ಆಮೇಲೆ, ನಿರ್ಮಿಸಿ ದೃಢೀಕರಿಸಿ ಅಲ್ಲಿ ಒಂದು ಶಾಸನವನ್ನ ಕೆತ್ತಲಾಗುತ್ತದೆ. ಈಗ ಪ್ರಮುಖ ಸಂಗತಿಯನ್ನು ಹೇಳ್ತೇನೆ. ಇದುವರೆಗಿನ ಕದಂಬರ 65 ಶಾಸನಗಳಲ್ಲಿ 64 ಶಾಸನಗಳ ಸ್ವರೂಪ ಒಂದು ರೀತಿಯಾದರೆ ಚಂದ್ರವಳ್ಳಿಯ ಒಂದು ಶಾಸನದ ಸ್ವರೂಪ ಒಂದು ರೀತಿ. ಚಂದ್ರವಳ್ಳಿ ಶಾಸನ ಮಾತ್ರ ಭಿನ್ನವಾಗಿದೆ. 65ರಲ್ಲಿ 64 ಒಂದು ಕಡೆ, ಒಂದು ಕಡೆ. ಯಾಕೆ ಹೀಗೆ? 64ಕ್ಕೆ ಕದಂಬ ಶಾಸ್ತ್ರವೂ ಇದೆ, ಕದಂಬ ಸೂತ್ರವೂ ಇದೆ. ಒಂದಕ್ಕೆ ಕದಂಬ ಶಾಸ್ತ್ರವೂ ಇಲ್ಲ, ಕದಂಬ ಸೂತ್ರವೂ ಇಲ್ಲ. ಗಮನಿಸಿ, ಶಾಸ್ತ್ರ ಸೂತ್ರ ರಹಿತವಾಗಿರುವಂತಹ ಕೇವಲ ಸಂಗತಿಯ ಉಲ್ಲೇಖವಷ್ಟೇ ಇರುವಂತಹ ಶಾಸನ ಚಂದ್ರವಳ್ಳಿಯ ಶಾಸನ. ಕೇವಲ ಸಂಗತಿ, ಅಲ್ಲಿ ಮೇಲೆ ಕೆಳಗೆ ಮಧ್ಯ ಯಾವುದೇ ಆಡಂಬರ ಇಲ್ಲ, ಯಾವ ಆಡಂಬರವೂ ಇಲ್ಲ. ಅರ್ಥಾತ್ ಶಾಸ್ತ್ರವೂ ಇಲ್ಲ. ಶಾಸ್ತ್ರವನ್ನು ಆಡಂಬರ ಅಂತ ಹೇಳ್ತಾ ಇಲ್ಲ ನಾನು, ಮತ್ತೆ ಬೇರೆ ರೀತಿಯ ಅರ್ಥ ಬೇಡ. ಯಾವುದೇ ರೀತಿಯ ಅಲ್ಲಿ ಉಳಿದ 64 ಶಾಸನಗಳ ಸ್ವರೂಪ ಇಲ್ಲಿ ಕಾಣಲ್ಲ. ಚಂದ್ರವಳ್ಳಿ ಶಾಸನದಲ್ಲಿ ಕಾಣಲ್ಲ. ಇದೇ ಭಿನ್ನವಾಗಿ ತೋರ್ತದೆ. ನೀವೆಲ್ಲರೂ ನೋಡಿರ್ತೀರಿ. ಈ ಉಳಿದ 64 ಶಾಸನಗಳ ಪಾಠವನ್ನು ಒಮ್ಮೆ ನೋಡಿ, ಈ ಶಾಸನದ ಪಾಠವನ್ನು ಒಮ್ಮೆ ನೋಡಿ. ಪ್ರತ್ಯೇಕ ವಿಭಿನ್ನ, ತೀರಾ ಪ್ರತ್ಯೇಕ, ತೀರಾ ವಿಭಿನ್ನ. ಯಾಕೆ ಹೀಗಾಯ್ತು? ಯಾಕೆ ಹೀಗೆ? ಅದಕ್ಕೂ ಒಂದು ಕಾರಣ ಇದೆ. ಅದಕ್ಕೆ ಕಾರಣ ಮಯೂರ ರಾಜನಾಗುವ ಪೂರ್ವದಲ್ಲಿ ಕೆತ್ತಿಸಿದ ಶಾಸನ ಇದು. ಒಬ್ಬ ವ್ಯಕ್ತಿ ಒಂದು ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಆತನ ಚಿಂತನೆ, ಆತನ ನಡೆ, ಆತನ ನುಡಿ ಎಲ್ಲವೂ ಬೇರೆ ಇರುತ್ತದೆ. ಒಂದು ದೊಡ್ಡ ಅಧಿಕಾರಕ್ಕೆ ಬಂದ ನಂತರ ಆತನ ನಡೆ, ನುಡಿ, ಚಿಂತನೆ, ವ್ಯವಹಾರ ಎಲ್ಲ ಬದಲಾವಣೆ ಆಗ್ತದೆ. ಬದಲಾವಣೆ ಅವನ ಎಲ್ಲ ರೀತಿ ನೀತಿಗಳನ್ನು ಕೂಡ ಬದಲಾಯಿಸುತ್ತದೆ. ಶಾಸನವೂ ಅದಕ್ಕೆ ಹೊರತಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಮಯೂರ ಚಂದ್ರವಳ್ಳಿಯಲ್ಲಿ ಒಂದಷ್ಟು ಕಾಲ ರಾಜನಾಗುವ ಪೂರ್ವದಲ್ಲಿ ಇದ್ದಾಗ ಅವರ ಬಳಕೆಗೋಸ್ಕರ ತಟಾಕವನ್ನು ದೃಢೀಕರಿಸಿ ನಿರ್ಮಿಸಿ ಅದರ ಉಲ್ಲೇಖವನ್ನು ಅಲ್ಲಿ ಮಾಡ್ತಾನೆ. ಇನ್ನೂ ಒಂದು ವಿಚಿತ್ರ ಇದೆ ಇಲ್ಲಿ. ಏನು ಅಂತಂದ್ರೆ, ಈ ನನಗಿಂತ ತುಂಬಾ ತಿಳ್ಕೊಂಡವರು ಹಿರಿಯರು ಎಲ್ಲರೂ ಇದ್ದಾರೆ. ನಾನು ಅವರಿಗೆ ವಿಶೇಷವಾಗಿ ಹೇಳೋದು ಏನಿಲ್ಲ. ನನಗನ್ನಿಸ್ತಾ ಇರುವ ಸಂಗತಿಯನ್ನ ಹೇಳ್ತಾ ಇದ್ದೇನೆ. ಚಂದ್ರವಳ್ಳಿ ಶಾಸನವನ್ನ ಕೆತ್ತಿದ ಬಂಡೆಗಲ್ಲನ್ನೊಮ್ಮೆ ಗಮನಿಸಿದೆ. ಅದರ ಬಂಡೆಗಲ್ಲನ್ನೊಮ್ಮೆ ಗಮನಿಸಿದ್ರೆ ಶಾಸನಕ್ಕೆ ಬಳಸುವ ಕಲೆ ಅಲ್ಲ. ಉಳಿದ ಶಾಸನಗಳನ್ನೆಲ್ಲ ನೋಡಿದ್ರೆ, ಅಶೋಕನ ಶಾಸನ ತಗೊಳ್ಳಿ, ಯಾವುದೇ ಬಂಡೆಗಲ್ಲು ಶಾಸನ ತಗೊಳ್ಳಿ, ಅಪವಾದ ಇರ್ಬೋದು. ಇದು ಒಂದೇ ಅಂತ ಅಲ್ಲ, ಬಹುತೇಕ 90% ಹೇಳ್ತಾ ಇದ್ದೀನಿ ನಾನು,
ಶಾಸನಕ್ಕೋಸ್ಕರ ಬಳಸಬಹುದಾದ ಕಲ್ಲಲ್ಲ, ಬಂಡೆಕಲ್ಲಲ್ಲ. ಅದೇ ಅದರ ಅಪೋಸಿಟ್ ಒಂದು ಕಲ್ಲಿದೆ, ಅದು ನಿಜವಾಗಿ ಶಾಸನಕ್ಕೆ ಬಳಸಬಹುದಾದ ಕಲ್ಲಾಗಿತ್ತು. ಅದಾಗಿತ್ತು. ಅದನ್ನು ಬಳಸದೆ ಈ ಕಡೆ ಬಳಸಿದ ಹಲವಾರು ರೀತಿ ಕಾರಣ ಇರಬಹುದು. ಜಿಜ್ಞಾಸೆ ಅಂತ ನಾವು ಮಾಡಿದ್ರೆ ಅಲ್ಲಿ ಯಾವುದೇ ನುರಿತ ಲಿಪಿಕಾರನಿಂದ ಆದ ವ್ಯವಹಾರ ಅಲ್ಲ. ಇದು ಒಂದು ಸಂಗತಿ ತೋರಿಸ್ತದೆ. ಯಾವುದೇ ನುರಿತ ಲಿಪಿಕಾರನಿಂದ ಆದಂತಹ ವ್ಯವಹಾರ ಅಲ್ಲ, ಅಥವಾ ತುಂಬಾ ಯೋಚನೆ ಮಾಡಿ ಪೂರ್ವ ನಿರ್ಧರಿತ ವ್ಯವಹಾರವೂ ಅಲ್ಲ. ಅದು ಎಲ್ಲೋ ಒಂದು ಕೆಲಸ ಆಗಿದೆ, ಆ ಕೆಲಸವನ್ನು ಉಲ್ಲೇಖ ಮಾಡಬೇಕಿತ್ತು, ಮಾಡಿದ್ದಾರೆ. ತುಂಬಾ ತಲೆ ಕೆಡಿಸ್ಕೊಂಡಿಲ್ಲ ಅದ್ರ ಬಗ್ಗೆ. ತುಂಬಾ ತಲೆ ಕೆಡಿಸ್ಕೊಂಡಿದ್ರೆ ಆ ಕಲ್ಲಿನ ಆಯ್ಕೆ ಬೇರೆ ಆಗಿರ್ತಾ ಇತ್ತು, ಕಲ್ಲಿನ ಆಯ್ಕೆ ಬೇರೆ ಆಗಿರ್ತಿತ್ತು, ಅಥವಾ ರಾಜನಾಗಿದ್ರೆ ಸ್ವರೂಪವೇ ಬೇರೆ ಆಗಿರ್ತಾ ಇತ್ತು. ಎರಡೂ ಇಲ್ಲ, ಎರಡೂ ಇಲ್ಲ. ಹೀಗಾಗಿ ಚಂದ್ರವಳ್ಳಿಯ ಶಾಸನದ ಈ ನೋಟವನ್ನೊಮ್ಮೆ ನಾವು ಗಮನಿಸಬೇಕಾಗುತ್ತೆ. ಎರಡು ಬಹಳ ಮುಖ್ಯವಾದಂತಹ ಸಂಗತಿಗಳು: ರಾಜನಾಗುವ ಪೂರ್ವದಲ್ಲಿ ಕೆತ್ತಿಸಿದ ಶಾಸನ, ಮತ್ತೊಂದು ಶಾಸ್ತ್ರ ಸೂತ್ರ ರಹಿತವಾದಂತಹ ಕೇವಲ ಆಡಂಬರ ಇಲ್ಲದ ಯಥಾವತ್ ಸರಳ ಉಲ್ಲೇಖಿತ ಶಾಸನ, ಸರಳ ಉಲ್ಲೇಖಿತ ಶಾಸನ. ಇನ್ನು ಮುಂದಿನ ವಿಷಯಕ್ಕೆ ಬಂದ್ರೆ, ದೊಡ್ಡ ಜಿಜ್ಞಾಸೆ 28, 29 ಬಂದಾದ್ರೆ 84 ಇನ್ನೊಂದು ಅಲ್ವಾ? 28 MH ಕೃಷ್ಣರಾವ್, 84 ಡಾಕ್ಟರ್ ರಾಜಶೇಖರ್. ಎರಡು ನಿರೂಪಿತ ಸಂಗತಿ ವಿಭಿನ್ನ. ಇಬ್ಬರು ವಿದ್ವಾಂಸರು ಕೂಡ ಒಂದೇ ಶಾಸನದ ಬಗ್ಗೆ ವಿಭಿನ್ನ ಆಯಾಮವನ್ನು ಪ್ರಕಟ ಮಾಡ್ತಾರೆ, ಆದರೆ ಹಲವಾರು ಗೊಂದಲಗಳು, ಹಲವಾರು ಪ್ರಶ್ನೆಗಳು ಉದ್ಭವ ಆಗುವುದು ಸಹಜ. ಪೂರ್ಣ ಗೌರವದೊಂದಿಗೆ ಇಬ್ಬರು ವಿದ್ವಾಂಸರ ಕುರಿತಾದ ಪೂರ್ಣ ಗೌರವದೊಂದಿಗೆ ಹೇಳ್ತಾ ಇರುವಂತಹ ಮಾತು, ಈಗಂತೂ ನನಗೆ ನೋಡಿದ್ರೆ, ಇವತ್ತು ಕೂಡ ನೋಡಿ ಬಂದೆ ನಾನು, ಈಗ ಒಂದು 7-8 ವರ್ಷದಿಂದ ನೋಡಿದ್ದು, ಇವತ್ತು ಮತ್ತೆ ನೋಡಿ ಬಂದೆ, ಅಲ್ಲಿ ಎಸ್ಟಾಂಪೇಜ್ ಮಾಡಿದ್ರು ಕೂಡ ಯಾವುದೇ ಸುಳಿವು ಸಿಗದ ಪರಿಸ್ಥಿತಿಯನ್ನು ತಲುಪಿಕೊಂಡಿದ್ದಾರೆ. ಎಸ್ಟಾಂಪೇಜ್ ಮಾಡಿದ್ರು ಕೂಡ ಯಾವ ಸುಳಿವು ಸಿಗದ ಪರಿಸ್ಥಿತಿಯಲ್ಲಿ ಇದೆ ಈಗ. ಹೀಗಿರುವಾಗ 42 ವರ್ಷದ ಹಿಂದೆ ಎಷ್ಟು ಸ್ಪಷ್ಟತೆ ಇರಲಿಕ್ಕೆ ಸಾಧ್ಯ ಇದೆ? ಇದಕ್ಕಿಂತ ಇನ್ನು ಎಷ್ಟು ಹೆಚ್ಚು ಸ್ಪಷ್ಟತೆ ಇರಲಿಕ್ಕೆ ಸಾಧ್ಯ ಇದೆ? ಇದು ಕಾಕತಾಳಿ ಎಂಬಂತೆ ನಾನು ಹುಟ್ಟಿದ ವರ್ಷವೇ ಮರುಪರಿಶೀಲನೆ ಆಗಿದೆ 84ರಲ್ಲಿ. 42 ವರ್ಷ ಆಯಿತು. 42 ವರ್ಷಕ್ಕೂ ಈಗೂ ಇಷ್ಟೊಂದು ಸವಕಳಿ ಸಾಧ್ಯವೇ? 2000 ವರ್ಷ ಆಯ್ತಲ್ಲ, ಆಲ್ಮೋಸ್ಟ್ 1,500 ವರ್ಷ ಆಗಿದೆಯಲ್ಲ. 42 ವರ್ಷದಲ್ಲಿ ಈ ಪ್ರಮಾಣದ ಸವಕಳಿ ಹೇಗೆ ಸಾಧ್ಯ? ಎಸ್ಟಾಂಪೇಜ್ ಮಾಡಿದ್ರೂ ಕೂಡ ಸವಾಲಿದೆ. ಎಸ್ಟಾಂಪೇಜ್ ಮಾಡಿದ್ರೂ ಕೂಡ ಸ್ಪಷ್ಟತೆಗೆ ಬರಲ್ಲ, ಖಂಡಿತ ಸ್ಪಷ್ಟತೆಗೆ ಬರಲ್ಲ. ಹೀಗಿರುವಾಗ ಒಂದಷ್ಟು ಅಸ್ಪಷ್ಟತೆಯ ಆವರಣಕ್ಕೆ ಮರು ಓದು ನಮ್ಮನ್ನು ಕೊಂಡೊಯ್ಯಲೇಬೇಕು. ಅಸ್ಪಷ್ಟತೆಯ ಆವರಣಕ್ಕೆ ಮರು ಓದು ಕೊಂಡೊಯ್ಯಬೇಕು. ಹೀಗಿರುವಾಗ ಹೀಗಾಗಿ ನಾನು ನನ್ನ ಕೃತಿಯಲ್ಲಿ ಮೊದಲ ಪಾಠ ಮತ್ತು ಮೊದಲ ಪಾಠದ ವ್ಯಾಖ್ಯಾನ ಮತ್ತು ಎರಡನೇ ಪಾಠದ ಮರು ಪರಿಶೀಲನೆ ವ್ಯಾಖ್ಯಾನ ಎರಡನ್ನೂ ಹಾಕಿದ್ದೇನೆ, ಪೂರ್ಣ ಗೌರವದೊಂದಿಗೆ ಹಾಕಿದ್ದೇನೆ. ಯಾಕೆಂತಂದ್ರೆ ಅದು ಅವರ ಅಧ್ಯಯನ, ಅವರ ಸಂಶೋಧನೆ. ಅದು ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ, ಖಂಡಿತವಾಗಿಯೂ ಆಗಲ್ಲ. ಆದರೆ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈಗ ನೀವು MH ಕೃಷ್ಣರವರ ರಿಪೋರ್ಟ್ ಅನ್ನು ನೋಡಿದ್ರೆ, MH ಕೃಷ್ಣರವರ ಪಾಠವನ್ನು ಗಮನಿಸಿದ್ರೆ ಅಲ್ಲಿ ಎಲ್ಲೂ ನಮಗೆ ತಪ್ಪು ಕಾಣಲ್ವೇ? ನನಗೆ ವೈಯಕ್ತಿಕವಾಗಿ ತಪ್ಪು ಕಾಣಲ್ಲ. 84ರ ಮರುಪರಿಶೀಲನೆ ಕೂಡ ತಪ್ಪು ಕಾಣಲ್ಲ. ವಿಚಿತ್ರ ಇದೆ ಇಲ್ಲಿ. ಯಾವುದು ಸತ್ಯ? ತೀರ್ಮಾನದ ಬಹಳ ಕಷ್ಟ ಇದೆ. ಏನಕ್ಕೆ ಹೇಳ್ತಾ ಇದ್ದೇನೆ ತಪ್ಪು ಕಾಣಲ್ಲ ಅನ್ನೋದು? ಏನಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ ಅವರ ಪಾಠ ಅನ್ವಯ ಹೇಳ್ತಾ ಇರೋದು, ಅವರ ಪಾಠದ ಅನ್ವಯ ಹೇಳ್ತಾ ಇರೋದು. ಗಮನಿಸಿ, ಅವರ ಕೊಟ್ಟಂತ ಪಾಠದ ಅನ್ವಯ ತಪ್ಪಿಲ್ಲ ಅಂತ ಹೇಳ್ತೇನೆ. ಪಾಠವೇ ತಪ್ಪಿದ್ರೆ ನಾನು ಗೊತ್ತಿಲ್ಲ. ಅವರು ನೀಡಿದಂತಹ ಪಾಠದ ಅನ್ವಯ ಎರಡೂ ತಪ್ಪಿಲ್ಲ. ಈಗ ಶಕರು, ಪಾರಿಯಾತ್ರಿಕರು, ಸೇಂದ್ರಕರು, ಪುನ್ನಾಟರು ಉಲ್ಲೇಖ ಮೊದಲನೇ ಪಾಠದಲ್ಲಿ ಬರುತ್ತೆ ಅಲ್ವಾ? ಆ ಉಲ್ಲೇಖ ಎಲ್ಲ ಕಪೋಲ ಕಲ್ಪಿತವೇ? ಹಾಗಾದ್ರೆ
ಅದರ ಮೂಲ ಪಾಠವನ್ನು ಇಲ್ಲಿ ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆ ಬರುವವರು ಒಮ್ಮೆ ತೆಗೆದು ಓದಿ ಇಲ್ಲೇ. ಅದು ನನಗೆ PPT ಇಲ್ಲ, PPT ಇದ್ದು ನಾನು ಇಲ್ಲೇ ತೋರಿಸ್ಕೊಡ್ತಿದ್ದೆ, ನನಗೂ ನೆನಪಿಲ್ಲ. ಈಗ ಹೇಳಿದ್ರೆ ಪಾಪ ಅವರು ವ್ಯವಸ್ಥೆ ಮಾಡ್ತಿದ್ರು ಏನೋ. ದಿಸ್ ಇಸ್ ಮೈ ಮಿಸ್ಟೇಕ್, ಸಾರಿ. ನಾನು ನಿಮಗೆ ಅಲ್ಲಿ ಅಕ್ಷರದಿಂದ ಅಕ್ಷರ ಹಿಡಿದು ಬೇಕಾದ್ರೆ ತೋರಿಸ್ಬೋದು. MH ಕೃಷ್ಣರವರ ಅವರು ನೀಡಿದಂತಹ ಪಾಠ ಯಥಾವತ್ತಿದೆ, ಅದರಲ್ಲಿ ತಪ್ಪೆ ಅನಿಸ್ತಾ ಇಲ್ಲ ನನಗೆ. ಆ ಕಾಲದಲ್ಲಿ ಶಕಸ್ಥಾನ ಏನು? ಶಕಸ್ಥಾನ ಪಂಜಾಬ್, ಮಹಾರಾಷ್ಟ್ರ, ಕರ್ನಾಟಕ, ಇನ್ನೂ ಅನೇಕ ಪ್ರದೇಶಗಳಲ್ಲಿ ತುಂಬಾ ಇದೆ. ಮಧ್ಯ ಏಷ್ಯಾ ವಲಸಿಗರು, ಸೋಗ್ದಾ, ಬ್ಯಾಕ್ಟ್ರಿಯಾ, ಅರ್ಕೋಸಿಯಾ, ಗಾಂಧಾರ, ಈ ಎಲ್ಲ ಪ್ರದೇಶಗಳಲ್ಲಿ ಶಕಸ್ಥಾನ ಇದೆ. ಶಕಸ್ಥಾನದ ಉಲ್ಲೇಖ ಇದೆ. ಕರ್ನಾಟಕದಲ್ಲೂ ಕೂಡ ಇದೆ. ಕಾಲಮಾನ ಕೂಡ ಅವರ ಉಚ್ಛ್ರಾಯ ಸ್ಥಿತಿ, ಶಕಸ್ಥಾನೀಯರ ಉಚ್ಛ್ರಾಯ ಸ್ಥಿತಿ ಅಥವಾ ಶಕರ ಉಚ್ಛ್ರಾಯ ಸ್ಥಿತಿ 203ರಿಂದ 270. 203ರಿಂದ 270. ಆಮೇಲೆ ಅಬಲಿಷ್ಠತೆ ಒಳಪಡ್ತರು, ಅಬಲಿಷ್ಠರಾಗ್ತಾ ಬಂದರು, ಕ್ರಮೇಣವಾಗಿ ಅಬಲಿಷ್ಠರಾಗ್ತಾ ಬಂದರು. ಉಳಿದಂತೆ ಅವರು ಕೊಟ್ಟಂತಹ ಎಲ್ಲಾ ಸಮಕಾಲೀನ ರಾಜಮನೆತನಗಳು ಸತ್ಯದ ಆವರಣದಲ್ಲಿಯೇ ನಿಲ್ಲುತ್ತದೆ. ಯಾವುದು ಖಗೋಳ ಕಲ್ಪಿತ ಅಲ್ಲ. ಅವರೆಲ್ಲ ಆ ಕಾಲದ ಸಮಕಾಲೀನ ಅಸ್ತಿತ್ವದಲ್ಲಿದ್ದಂತಹ ರಾಜಮನೆತನಗಳ ಅವರನ್ನ ಸೋಲಿಸಿ ಅವರ ಸಹಾಯವನ್ನು ಪಡೆದು ಪಲ್ಲವರನ್ನು ಸೋಲಿಸಿದ. ರಾಜಕೀಯವಾಗಿ ಇಲ್ಲಿ ನಮಗೆ ಯಾವ ದೋಷಗಳು ಕಂಡು ಬರೋದಿಲ್ಲ, ಯಾವ ತಪ್ಪುಗಳು ಕಂಡು ಬರೋದಿಲ್ಲ ಇಲ್ಲಿ. ಆ ನಂತರ ಎರಡನೇ ಓದಿನಲ್ಲಿ ಮರುಪಾಠದಲ್ಲಿ ಈ ಎಲ್ಲ ಅರಸು ಮನೆತನಗಳ ಹೆಸರು ಡಿಲೀಟ್ ಆಗುತ್ತೆ. ಈ ಅರಸು ಮನೆತನಗಳ ಹೆಸರೇ ಡಿಲೀಟ್ ಆಯಿತು. ಕೇವಲ ಅದು ಶರ್ಮನಿಂದ ವರ್ಮನೂ ಆಯಿತು, ಶರ್ಮನಿಂದ ವರ್ಮನೂ ಆಯಿತು. ಅಲ್ಲಿ ನಮಗೆ ಯಾವುದೂ ಈಗ ಗೋಚರಿಸೋದಿಲ್ಲ. ಮತ್ತೆ ನಿರ್ಮಾಣದಿಂದ ದೃಢೀಕರಣ ಆಯಿತು, ಅಲ್ಲೊಂದು ವ್ಯತ್ಯಯ ಆಯಿತು. ಮೊದಲನೇದಾಗಿ ಶರ್ಮನಿಂದ ವರ್ಮನಾಯಿತು, ಎರಡನೇದಾಗಿ ಅರಸು ಮನೆತನಗಳು ಎಲ್ಲ ಮಾಯ ಆಯಿತು, ಹೆಸರು ಮಾಯ ಆಯಿತು. ಮೂರನೇದಾಗಿ ನಿರ್ಮಾಣದಿಂದ ದೃಢೀಕರಣಕ್ಕೆ ಬಂತು. ಇದನ್ನ ಯಾವ ರೀತಿಯಲ್ಲಿ ಅರ್ಥೈಸಬೇಕಾಗ್ತದೆ? ಪ್ರಶ್ನಾರ್ಥಕ. ಹೀಗಾಗಿ ಈರುವರು ವಿದ್ವಾಂಸರು ಕೊಟ್ಟಂತಹ ಪಾಠ ಸರಿ, ಆ ಪಾಠದ ಪ್ರಕಾರ ಅವರ ನಿರೂಪಣೆಯೂ ಸರಿ ಇದೆ. ಪಾಠ ಹಾಗಿತ್ತೋ ಗೊತ್ತಿಲ್ಲ. ಇದು ವಾಸ್ತವ, ಇದು ವಾಸ್ತವ. ಬಹುಶಃ ಇದಿಷ್ಟು ಚಂದ್ರವಳ್ಳಿ ಶಾಸನದ ಕುರಿತಾಗಿ ನನ್ನ ಒಂದು ವ್ಯಾಖ್ಯಾನ ಆಗ್ತದೆ. ಇನ್ನೂ ಒಂದು ಗೊಂದಲ ಇದೆ, ಗ್ರಹಿಕೆಯ ಆವರಣಕ್ಕೆ ಬರುವಂಥದ್ದು. ಅದಕ್ಕೂ ಒಂದು ನನ್ನ ವೈಯಕ್ತಿಕ ಸ್ಪಷ್ಟನೆಯನ್ನು ಕೊಟ್ಬಿಡ್ತೇನೆ. ಅವರ ಯಾವುದೋ ಒಂದು ಲೇಖನದಲ್ಲಿ ಚಂದ್ರವಳ್ಳಿ ಮೊದಲ ರಾಜಧಾನಿ ಬದನಮಾಸಿ ಅಲ್ಲ ಅಂತ ಬಂತು. ಇನ್ನೂ ಕೆಲವು ವಿದ್ವಾಂಸರು ಅದನ್ನು ಉಲ್ಲೇಖ ಮಾಡ್ತೇನೆ. ಯಥಾವತ್ತಾಗಿ ಆ ಸಂಗತಿಯನ್ನು ತಳ್ಳಿ ಹಾಕ್ತೇನೆ ನಾನು. ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ಇಂಟರ್ಪ್ರಿಟೇಷನ್, ಕಂಪ್ಲೀಟ್ಲಿ ರಾಂಗ್ ಇಂಟರ್ಪ್ರಿಟೇಷನ್. ಚಂದ್ರವಳ್ಳಿ ಕದಂಬರ ಮೊದಲ ರಾಜಧಾನಿ ಆಗಿತ್ತು ಹೇಳುವುದಕ್ಕೆ ನನಗೆ ಒಂದೇ ಒಂದು ಆಧಾರ ಬೇಕು. ತರ್ಕ ಬೇಡ ನನಗೆ, ತರ್ಕ, ಜಿಜ್ಞಾಸೆ, ಅಭಿಪ್ರಾಯ ಬೇಡ. ಒಂದು ಶಾಸನಾಧಾರ ಬೇಕು ನನಗೆ. ಒಂದು ಬನವಾಸಿ ಅವರ ರಾಜಧಾನಿ ಆಗಿತ್ತು ಹೇಳೋದಕ್ಕೆ 30 ಅಧಿಕೃತ ಶಾಸನಾಧಾರವನ್ನು ನಾನು ಕೊಡಬಲ್ಲೆ. 30 ಶಾಸನಗಳಲ್ಲಿ ಬನವಾಸಿಯ ರಾಜಧಾನಿಯೇ ಬನವಾಸಿ. ಇದು ಎಂಥ ವಿಚಾರ ಅಂದ್ರೆ, ಆಕಾಶ ಮೇಲಿದೆಯೋ ಕೆಳಗಿದೆಯೋ ಪ್ರಶ್ನೆ ಅದು. ಇದು ಪ್ರಶ್ನೆನೇ ಅಲ್ಲ, ವಾಸ್ತವ ಸಂಗತಿ. ಹಾಗೆ ಬನವಾಸಿ ರಾಜಧಾನಿ ಹೌದು ಅಲ್ವೋ ಪ್ರಶ್ನೆನೇ ಅಲ್ಲ ಇದು. ಬನವಾಸಿಯೇ ರಾಜಧಾನಿ, ಪ್ರಥಮ ರಾಜಧಾನಿ ಹೇಳುವಂಥದ್ದು ಚಿರಂತನ. ಅದೊಂದು ವಾಸ್ತವ, ಅದೊಂದು ವಾಸ್ತವ. ಸಾವಿರಾರು ಆಧಾರಗಳಿದೆ, ಸಾವಿರಾರು ಆಧಾರಗಳು. ಹೀಗಿರುವಾಗ ಆ ಸಂಗತಿಯನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಅಧ್ಯಯನದ ವ್ಯಾಪ್ತಿಯಲ್ಲಿ ಬರುವಂತಹ ಮಾಹಿತಿ, ಚಂದ್ರವಳ್ಳಿಯನ್ನ ಆತ ಆರಂಭದ ತನ್ನ ಸೈನಿಕ ಪಡೆಯ ಬಲಕ್ಕೋಸ್ಕರವಾಗಿ ಬಳಸಿಕೊಂಡಿದ್ದ ಒಂದು ಪ್ರದೇಶ. ದಿಸ್ ಇಸ್ ಮೈ ಒಪಿನಿಯನ್. ಮಯೂರ ಬಿಫೋರ್ ಅಟೈನಿಂಗ್ ದ ಥ್ರೋನ್ ಆಫ್ ಕದಂಬಾಸ್, ಕದಂಬರ ಸಿಂಹಾಸನವನ್ನ ಏರುವ ಪೂರ್ವದಲ್ಲಿ
ತನ್ನ ಸೈನಿಕ ಕಾರ್ಯ ಚಟುವಟಿಕೆಗಳ ಬಲಪಡಿಸಿಕೊಳ್ಳುವಿಕೆಗಾಗಿ ಬಳಸಿಕೊಂಡಂತಹ ಅವನ ಪ್ರೀತಿಯ ಪ್ರದೇಶ ಚನ್ನಪಟ್ಟಣ. ಇದು ನನ್ನ ಅಭಿಪ್ರಾಯ. ಹೊರತು ಕದಂಬರ ಪ್ರಥಮ ರಾಜಧಾನಿ ಅಲ್ಲ, ಕದಂಬರ ಪ್ರಥಮ ರಾಜಧಾನಿ ಅಲ್ಲ. ಸಂಚಯ ಪೂರ್ವಕವಾಗಿ ನಿಮ್ಗೆ ಹೇಳಬೇಕಂತಂದ್ರೆ ಅವರ ಕದಂಬರ 65 ಶಾಸನಗಳಲ್ಲಿ 40 ಶಾಸನಗಳಲ್ಲಿ ಗೋತ್ರ ಸಹಿತವಾದ ಕುಲಸ್ಪಷ್ಟೀಕರಣ ಇದೆ. ಗೋತ್ರ ಸಹಿತವಾದ ಕುಲಸ್ಪಷ್ಟೀಕರಣ 65 ಶಾಸನಗಳಲ್ಲಿ 40 ಶಾಸನಗಳಲ್ಲಿ ಇದೆ. 30 ಶಾಸನಗಳಲ್ಲಿ ವೈಜಯಂತಿ ವನವಾಸಿಯ ರಾಜಧಾನಿಯ ಉಲ್ಲೇಖ ಇದೆ. 30 ಶಾಸನಗಳು. ಒಂದು ಪ್ರದೇಶ, ಯಾವ ಪ್ರದೇಶ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಹೊಗಳಿಸಿಕೊಂಡಿತ್ತೋ, ಯಾವ ಪ್ರದೇಶ ಮೇಘದೂತ ಕಾಳಿದಾಸನ ಮೇಘದೂತದಲ್ಲಿ ಹೊಗಳಿಸಿಕೊಂಡಿತ್ತೋ, ಯಾವ ಪ್ರದೇಶ ವಿಕ್ರಮಾರ್ಜುನ ವಿಜಯದಲ್ಲಿ ಪಂಪನಿಂದ ಹೊಗಳಿಸಿಕೊಂಡಿತ್ತೋ, ಯಾವ ಪ್ರದೇಶ ರವಿಕೀರ್ತಿಯ ಐಹೊಳೆ ಪ್ರಶಸ್ತಿಯಲ್ಲಿ ಹೊಗಳಿಸಿಕೊಂಡಿತ್ತೋ, ಅಂಥ ಪ್ರದೇಶವನ್ನೇ ಆತ ರಾಜಧಾನಿಯನ್ನಾಗಿ ಮಾಡಿಕೊಳ್ಳಿಕ್ಕೆ ಹಲವಾರು ಕಾರಣಗಳಿತ್ತು. ಇನ್ನೂ ಒಂದು ವಿವಾದಾತ್ಮಕ ಸಂಗತಿ ಇದೆ. ಅದನ್ನು ತುಂಬಾ ಸಲ ನಾನು ಹೇಳಿದ್ದೇನೆ. ಹೇಳಿದಾಗ್ಯೂ ಕೂಡ ಅದೇ ಚರ್ಚೆ ನಡೀತಾನೇ ಇರುತ್ತೆ. ನಾನು ಅದಕ್ಕೆ ಉತ್ತರ ಕೊಡ್ತಾನೇ ಇರ್ತೀನಿ. ಬಹುಶಃ ನಡೀತಾನೆ ಇರುತ್ತೆ, ಯಾವತ್ತು ಕಾಲ ನಡೀತಾನೆ ಇರುತ್ತೆ. ಯಾಕೆಂತಂದ್ರೆ ಎಷ್ಟೋ ಸಂಗತಿಗಳಲ್ಲಿ, ಕರ್ನಾಟಕದ ಇತಿಹಾಸದ ಎಷ್ಟೋ ಸಂಗತಿಗಳಿಗೆ ಅನ್ವಯವಾಗುವ ಒಂದು ಮಾತು, ನಿಜವಾಗಿ ನಿದ್ದೆ ಬಂದವರನ್ನ ತಕ್ಷಣ ಎಬ್ಬಿಸಬಹುದು. ನಿದ್ದೆ ಬಂದ ರೀತಿಯಲ್ಲಿ ಇರುವವರನ್ನ ಎಬ್ಬಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅನೇಕ ವಿಷಯಗಳಿಗೆ ಇದು ಅನ್ವಯವಾಗುವ ಮಾತು. ಬಹಳ ಮುಖ್ಯವಾಗಿ ಕದಂಬ ಎಂಬ ಹೆಸರು ಬರುವ ಕಾರಣವನ್ನು ತುಂಬಾ ಕೆಟ್ಟದಾಗಿ ಕೆಲವರು ವಿಮರ್ಶೆ ಮಾಡ್ತಾರೆ. ಕರ್ನಾಟಕದ ಬಹುತೇಕ ವಿದ್ವಾಂಸರು ಮಾಡುವ ಬಹಳ ಬೇಸರದ ಸಂಗತಿ ಇದು. ಈಚಲು ಗಿಡಕ್ಕೆ ಹೋಲಿಸ್ತಾರೆ. ಎಂಥ ಅಬದ್ಧವಾದಂತಹ, ಅಸಮಂಜಸವಾದಂತಹ, ಅರ್ಥಹೀನವಾದಂತಹ ವ್ಯಾಖ್ಯಾನ ಗೊತ್ತಾಗುತ್ತೆ. ಏನಾದರೂ ಅರ್ಥ ಇದೆಯಾ ಅದಕ್ಕೆ? ಅವರಿಗೂ ಹೇಳುವಂಥದ್ದು ಒಂದೇ ಮಾತು, ನಾನು ಏನಾದರೂ ಸ್ವಲ್ಪ ಆಧಾರ ಸಹಿತವಾಗಿ ಮಾತಾಡೋಣ. ತರ್ಕ ಜಿಜ್ಞಾಸೆ ಬೇಡ, ಇತಿಹಾಸಕ್ಕೆ ತರ್ಕ ಜಿಜ್ಞಾಸೆ ಬೇಡಲ್ಲ, ಆಧಾರ. ಏನು ಈಚಲು ವೃಕ್ಷ, ಕದಂಬ ವೃಕ್ಷ ಒಂದೇ ಅಂತ ಯಾವ ಆಧಾರದಲ್ಲಿ ಹೇಳ್ತಾರೆ ಅವರು? ಏನಾದರೂ ಅರ್ಥ ಇದೆಯಾ? ಕದಂಬ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಧನ್ವಂತರೀಯವಾಗಿ ಅತ್ಯಂತ ಶ್ರೇಷ್ಠವಾದಂತಹ ವೃಕ್ಷ ಕದಂಬ ವೃಕ್ಷ. ಕದಂಬ ವೃಕ್ಷಕ್ಕಿರುವಂತಹ ಪೌರಾಣಿಕ ಹಿನ್ನೆಲೆ ಎಂಥದ್ದು, ಅದರೊಳಗಿರುವ ಧನ್ವಂತರೀಯ ಗುಣ ಎಂಥದ್ದು. ಕದಂಬ ವೃಕ್ಷ, ಕದಂಬ ಪುಷ್ಪ ಇವೆರಡೂ ಧಾರ್ಮಿಕವಾಗಿ ತುಂಬಾ ಶ್ರೇಷ್ಠತೆ, ಮಹತ್ವವನ್ನು ಕೊಟ್ಟಂತ ಸಂಸ್ಕೃತ ವಿದ್ವಾಂಸರಿದ್ದಾರೆ, ಸಂಸ್ಕೃತ ಪ್ರಾಧ್ಯಾಪಕರಿದ್ದಾರೆ. ಶಿವಪಾರ್ವತಿ, ಕೃಷ್ಣ ಇವರಿಗೆ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂತಹ ವೃಕ್ಷ ಆಗಿತ್ತು ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಕದಂಬ ವೃಕ್ಷದ ಬಗ್ಗೆ ಪುರಾಣಗಳ ಉಲ್ಲೇಖ ಇದೆ. ಕದಂಬ ಪುಷ್ಪದ ಬಗ್ಗೆ ಪುರಾಣಗಳ ಉಲ್ಲೇಖ ಇದೆ. ಪೂಜನೀಯ ವೃಕ್ಷ, ಅದು ಪೂಜನೀಯ ವೃಕ್ಷ ಆದ್ದರಿಂದಲೇ ಆ ಕುಲದವರು ಆ ವೃಕ್ಷವನ್ನು ಪೂಜಿಸ್ತಾ ಇದ್ರು. ಇಂದಿಗೂ ಬನವಾಸಿ ಪ್ರಾಂತ್ಯಕ್ಕೆ ನೀವು ಹೋಗಿ ನೋಡಿ, ಕದಂಬ ವೃಕ್ಷ ಹಲವು ಮನೆಗಳಲ್ಲಿ ಪೂಜಿಸಲ್ಪಡ್ತಾ ಇದೆ ಇಂದಿಗೂ. ಹೀಗಾಗಿ ಕದಂಬ ವೃಕ್ಷ ಈಚಲು ವೃಕ್ಷ ಅಲ್ಲ, ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಚಲು ವೃಕ್ಷವೇ ಬೇರೆ, ಕದಂಬ ವೃಕ್ಷವೇ ಬೇರೆ. ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಧನ್ವಂತರೀಯವಾಗಿ ನಾಲ್ಕಕ್ಕೂ ವಿಪುಲವಾದ ಆಧಾರಗಳನ್ನು ಕೊಡಬಲ್ಲೆ. ಯಾಕೆ ಅದು ಪೂಜನೀಯ ಅಂತ. ಹೀಗಾಗಿ ಈ ಅಬದ್ಧ ವ್ಯಾಖ್ಯಾನಕ್ಕೆ ಒಂದು ಪೂರ್ಣ ವಿರಾಮ ಬೇಕಾಗಿದೆ. ಬೇಡ, ನಮ್ಮ ಹತ್ರ ಸಾವಿರಾರು ಆಧಾರಗಳು ಒಂದು ವಿಷಯದ ಬಗ್ಗೆ ಇರುವಾಗ ಆಧಾರವಿಲ್ಲದ ತರ್ಕ ಜಿಜ್ಞಾಸೆ ಅಗತ್ಯ ಇಲ್ಲ ನಮಗೆ. ಆಧಾರಗಳೇ ಇಲ್ಲದೆ ಹೋದಾಗ ಜಿಜ್ಞಾಸೆ ಮಾಡೋಣ, ತರ್ಕ ಮಾಡೋಣ, ಸಾಕಷ್ಟು ಮಾಡೋಣ ಜಿಜ್ಞಾಸೆ, ತರ್ಕ. ವಿಪುಲವಾದ ಆಧಾರಗಳು ಇರುವಾಗ ಜಿಜ್ಞಾಸೆ, ತರ್ಕದ ಅವಶ್ಯಕತೆ ಇರಲ್ಲ ನಮಗೆ. ಹೀಗಾಗಿ ಕದಂಬ ವೃಕ್ಷಕ್ಕೆ ಇರುವಂತಹ ಪ್ರಾಮುಖ್ಯತೆ
ಅಂಥ ವೃಕ್ಷದ ಹೆಸರನ್ನ ಆತ ತನ್ನ ನಿರ್ಮಿತ ಸಾಮ್ರಾಜ್ಯಕ್ಕೆ ಇಟ್ಟುಕೊಂಡಿದ್ದಾನೆ. ಎಷ್ಟೊಂದು ವಿಷಯಗಳು ಹೊರಗೆ ಬರಬೇಕಾಗಿದೆ. ಇನ್ನು ವಿಶೇಷವಾಗಿ ನೀವೆಲ್ಲ ಎಷ್ಟು ಜನ ಬನವಾಸಿಯನ್ನ ನೋಡಿದಿರೋ ಗೊತ್ತಿಲ್ಲ ನನಗೆ. ಈಗ ಮಧುಕೇಶ್ವರ ದೇವಾಲಯ ಇದೆಯಲ್ಲ, ಮಧುಕೇಶ್ವರ ದೇವಾಲಯ, ಇಲ್ಲಿ ಹಿರಿಯ ಉಪನ್ಯಾಸಕರು ತುಂಬಾ ಜನ ಇದ್ದಾರೆ, ನನ್ಕಿಂತ ಹೆಚ್ಚು ತಿಳಿದವರು. ಆ ಪ್ರದೇಶಕ್ಕೆ ಹೋದಾಗ ತಿಳಿಯುತ್ತದೆ ಬನವಾಸಿ ದೇಗುಲದಲ್ಲಿ. ಹಾಗಾದ್ರೆ ಮೂಲ ದೇವಾಲಯ ನನ್ನ ಗ್ರಹಿಕೆಯಲ್ಲಿ ಇನ್ನೂ ಕೆಳಗಡೆನೆ ಇದೆ. ಯಾಕೆ ಈ ಗ್ರಹಿಕೆ ಬಂತು ಅಂತಂದ್ರೆ 2014ರಲ್ಲಿ ತಾಳಗುಂದದಲ್ಲಿ ಉತ್ಖನನ ಆಗುತ್ತೆ, ನಿಮ್ಗೆ ಗೊತ್ತಿರಬಹುದು. ತಾಳಗುಂದದಲ್ಲಿ 2014ರಲ್ಲಿ ಡಾಕ್ಟರ್ ಟಿ.ಎಂ. ಕೇಶವ್ ಅವರ ನೇತೃತ್ವದಲ್ಲಿ ಉತ್ಖನನ ನಡೀತದೆ. ಉತ್ಖನನ ನಡೆದಾಗ ನಾವು ಈಗೆಲ್ಲ ನೋಡ್ತಾ ಇರುವಂತಹ ಪ್ರಣವೇಶ್ವರ ದೇವಾಲಯವೇ ಮೂಲ ದೇವಾಲಯ ಅಂತ ನಾವು ಭಾವಿಸಿದ್ವಿ, ಕರ್ನಾಟಕ ಭಾವಿಸಿತ್ತು. ಆದರೆ ಯಾವಾಗ ಆ ಇಡೀ ದೇವಾಲಯವನ್ನು ರಿಮೂವ್ ಮಾಡಿ ಉತ್ಖನನ ನಡೆದಾಗ ಗಜಪೃಷ್ಠಾಕೃತಿಯ ಬೃಹದಾಕಾರದ ಇಟ್ಟಿಗೆ ದೇವಾಲಯ ಸಿಗತ್ತಲ್ಲ, ಆವಾಗ ನಮ್ಮ ಅರಿವು ಹೊಸ ಕಡೆಗೆ ಶಾತವಾಹನರ ಕಾಲದ ಕದಂಬ ಪೂಜಿತ ಮೂಲ ದೇವಾಲಯದ ಕುರುಹು ಕೆಳಗಡೆ ಇದೆ ಅನ್ನೋದು. ಅದೇ ಸಂದರ್ಭದಲ್ಲಿ ಸಿಂಹಕಟಾಂಜನ ಶಾಸನವೊಂದು ಗೋಚರಿಸುತ್ತದೆ. ಸಿಂಹಕಟಾಂಜನ ಶಾಸನ ಏನು ಮೆಟ್ಟಲುಗಳ ಸೋಪಾನದಲ್ಲಿ ಯಾಳಿಯ ಸಮೀಪದಲ್ಲಿ 17 ಸಾಲುಗಳು, ಇಫ್ ಐ ಆಮ್ ನಾಟ್ ರಾಂಗ್, 17 ಸಾಲುಗಳ ಆ ಶಾಸನದಲ್ಲಿ ಒಂದು 7-8 ಶಾಸನಗಳು ಕನ್ನಡ ಅಕ್ಷರಗಳಲ್ಲಿ ಬಂತು, ಕನ್ನಡ ಭಾಷೆಯಲ್ಲಿ, ಬ್ರಾಹ್ಮಿ ಲಿಪಿಯ ಸಂಯೋಜನೆಯಲ್ಲೇ ಕನ್ನಡ ಭಾಷೆಯಲ್ಲಿ ಬರುತ್ತೆ. ಡಾಕ್ಟರ್ ಟಿ.ಎಂ. ಕೇಶವ್, ಡಾಕ್ಟರ್ ಎಸ್. ಕಾರ್ತಿಕ್ ಅದರ ಅಧ್ಯಯನವನ್ನು ಮಾಡಿ, ಬಹಳ ಅದ್ಭುತ ಬಹುಶ್ರುತ ವಿದ್ವಾಂಸರು, ಅವರು ಅಧ್ಯಯನವನ್ನು ಮಾಡಿ ಹಲ್ಮಿಡಿಗಿಂತ ಸುಮಾರು 70 ವರ್ಷಗಳ ಹಿಂದಕ್ಕೆ ಕೊಂಡೊಯ್ದರು ಆ ಶಾಸನದ ಕಾಲವನ್ನು. ಅದು ಕೂಡ ಇನ್ನೂ ವಿಶ್ವವಿದ್ಯಾಲಯದ ಸಿಲೆಬಸ್ ಅಲ್ಲಿ ಅದರ ಉಲ್ಲೇಖ ಬಂದಾಯಿತು. ಈಗ ಕನ್ನಡದ ಮೊದಲ ಶಾಸನ ಅಂತ ಬಂದಾಯಿತು. ಹಲ್ಮಿಡಿಗೆ ಉಳಿದಿಲ್ಲ. ಹಲ್ಮಿಡಿಗಿಂತ ಹಿಂದಿನ ಕನ್ನಡ ಶಾಸನ ತಾಳಗುಂದ ಸಿಂಹಕಟಾಂಜನ ಶಾಸನ ಅಂತ. ಬಟ್ ಇನ್ನೂ ಕೂಡ ಪಾಠಗಳಲ್ಲಿ, ಪ್ರಥಮ PUC ಪಾಠಗಳಲ್ಲಿ, ಸೆಕೆಂಡ್ PUC ಸಿಲೆಬಸ್ ಅಲ್ಲಿ ಇಂದಿಗೂ ಕೂಡ ನಾವು ಹಲ್ಮಿಡಿ ಶಾಸನ ಅಂತಾನೆ ಬೋಧನೆ ಮಾಡ್ತಾ ಇದ್ದೇವೆ. ಆದಷ್ಟು ಶೀಘ್ರದಲ್ಲಿ ಪರಿಷ್ಕೃತ ಆಗಬೇಕಿದೆ. ಯಾಕೆಂತಂದ್ರೆ ಅದಕ್ಕೊಂದು ಸ್ಪಷ್ಟತೆಯ ಆವರಣವನ್ನ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಕೊಟ್ಟಾಯಿತು, ರಾಜ್ಯ ಇಲಾಖೆಯು ಕೂಡ ಸ್ಪಷ್ಟತೆ ಕೊಟ್ಟಾಯಿತು, ಅದರ ಅಧ್ಯಯನ ಮಾಡಿದವರು ಕೂಡ ಒಂದು ಸ್ಪಷ್ಟತೆಯ ಆವರಣಕ್ಕೆ ತಂದಿಟ್ಟಿದ್ದಾರೆ, ದಾಖಲೆ ಸಹಿತವಾಗಿ. ಎಲ್ಲಿ ಬೇಕಾದರೂ ಅದರ ಚರ್ಚೆಗೆ ಅವರು ಸಿದ್ಧರಿದ್ದಾರೆ. ಅಷ್ಟು ಸ್ಪಷ್ಟತೆ ಅವರಿಗಿದ್ದಾಗ, ಸಿಲೆಬಸ್ ಅಲ್ಲೂ ವಿಶ್ವವಿದ್ಯಾಲಯವೇ ಒಂದು ತಂದಾಗ ಇನ್ನು ಮತ್ತೆ ಅದಕ್ಕೆ ಅನುಮಾನ ಬೇಕಿಲ್ಲ. ಯಾಕೆಂದ್ರೆ ನಮ್ಗೆ ಹೆಮ್ಮೆ, ಅದು ಕನ್ನಡ ಭಾಷೆ ಪ್ರಾಚೀನತೆ ಇನ್ನೂ ಹಿಂದೆ ಹೋಯ್ತು, ಹೆಮ್ಮೆ ಪಡುವ ಸಂಗತಿ. ಅಲ್ಲಿ ಪ್ರಾದೇಶಿಕ ಅಭಿಮಾನದ ಅವಶ್ಯಕತೆ ಇಲ್ಲ, ಅಲ್ಲಿ ಕನ್ನಡಾಭಿಮಾನದ ಅವಶ್ಯಕತೆ ಅಷ್ಟೇ ಇರೋದು. ಯಾರು ಅಧ್ಯಯನ ಮಾಡಿದ್ರು, ಯಾವ ಸ್ಥಳ, ಇದೆಲ್ಲ ಬೇಡ, ಅವಶ್ಯಕತೆ ಇಲ್ಲ. ಕನ್ನಡಾಭಿಮಾನ ಒಂದೇ ಸಾಕು. 70 ವರ್ಷಗಳ ಹಿಂದೆ ಅಧಿಕೃತವಾಗಿ ಹೋಗುತ್ತೆ. ಹೀಗಿರುವಾಗ ಇದಕ್ಕೆ ತುಲನಾತ್ಮಕವಾಗಿ ನೋಡಿದ್ರೆ ಬಹುಶಃ ಮಧುಕೇಶ್ವರ ದೇವಾಲಯದ ಕೆಳಭಾಗದಲ್ಲೂ ಮೂಲ ದೇವಾಲಯ ಇಟ್ಟಿಗೆ ಸ್ವರೂಪದಲ್ಲಿ ಇರಬಹುದೇನೋ. ನಮಗೆ ಮಧುಕೇಶ್ವರ ದೇವಾಲಯದ ಆವರಣದಲ್ಲಿ ಈಗ 41 ಶಾಸನಗಳು ಸಿಗ್ತವೆ. ಟೋಟಲಿ 41 ಶಾಸನಗಳಿವೆ. ಬನವಾಸಿಯ ಆವರಣದಲ್ಲಿ 41 ಶಾಸನಗಳಿವೆ. ಅದರಲ್ಲಿ 1789ರ ಶಾಸನ ಕೊನೆಯ ಶಾಸನ, ಮರಾಠರ ಶಾಸನ, ಮರಾಠಕಾರದ ಮರಾಠಿ ಶಾಸನ ಒಂದಿದೆ 1789. 2ನೇ ಶತಮಾನದ ಶಾಸನ, ತುಂಬಾ ಪ್ರಾಚೀನವಾದ ಶಾಸನ. ಸಿಧಂಬ್ರಯೋ ವಾಸಿನಿಟಿ ಪುತಸ ಶಿವಸಿರಿ ಪುಳುಮಾವಿಸ ಮಹಾದೇವ್ಯಾಂ ಛಾಯಾಪತರೋ. ಪ್ರಾಕೃತ ಭಾಷೆ ಬ್ರಾಹ್ಮಿ ಲಿಪಿಯ ಸಂಯೋಜನೆಯಲ್ಲಿ 2ನೇ ಸಾಲಿನ ಈ ಅತ್ಯಂತ ಬ್ಯೂಟಿಫುಲ್ ಇನ್ಸ್ಕ್ರಿಪ್ಷನ್ ಇದೆ. ನೀವು ನೋಡಿದ್ರೆ ಗೊತ್ತಾಗತ್ತೆ, ಅಲ್ಲಿ ಅದು ಅತ್ಯಂತ ಪ್ರಾಚೀನ ಶಾಸನ. 1789 ಮರಾಠಿ ಒಂದು ಇನ್ಸ್ಕ್ರಿಪ್ಷನ್ ಇದೆ. ಒಟ್ಟು 41 ಶಾಸನಗಳಲ್ಲಿ ಇದು ಆರಂಭ, ಇದು ಕೊನೆ. ಮಧ್ಯದಲ್ಲಿ ಅನೇಕ ಶಾಸನಗಳು ತುಂಬಾ ಇವೆ. ಹೀಗಾಗಿ ಇದು ಮೊದಲ ರಾಜಧಾನಿ ಪ್ರದೇಶದಲ್ಲಿ ಇಷ್ಟೊಂದು ದಾಖಲೆಗಳು ನಮಗೆ ವಿಪುಲವಾಗಿ ಸಿಗ್ತವೆ. ಕದಂಬರ ಕೊಡುಗೆಗಳು ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ವಾಸ್ತುಶಿಲ್ಪವಾಗಿ ತುಂಬ ಇವೆ. ಮಯೂರ, ಗಂಗವರ್ಮ, ರಘುವರ್ಮ, ಭಗೀರಥವರ್ಮ, ರಘುವರ್ಮ,
ಶಾಂತಿವರ್ಮ, ಕಾಕುಸ್ಥವರ್ಮ, ಹರಿವರ್ಮ, ಶಿವಮಾಂಧಾತವರ್ಮ, ರವಿವರ್ಮ. ಇಷ್ಟು 10 ಜನ ಹೆಸರು ಉಲ್ಲೇಖ ಮಾಡಿದ್ನಲ್ಲ, ಇವರು ಪ್ರಧಾನ ಅರಸರುಗಳಾಗಿ ನಿಲ್ಲುವಂಥವರು. ಇನ್ನು ತುಂಬಾ ಜನ ಇದ್ದಾರೆ. ಮೃಗೇಶವರ್ಮ ಇವರು ಪ್ರಧಾನವಾಗಿ ನಿಲ್ಲುವಂಥವರು. ಆ ನಂತರ ಅವರಲ್ಲಿ ಉಂಟಾದಂತಹ ಈ ಏನು ಕಲಹ ಏನಿದೆಯಲ್ಲ, ಕೌಟುಂಬಿಕ ಕಲಹ ಗೊತ್ತಿದೆ ನಿಮಗೆ. ಅಲ್ಲೊಂದು ಬ್ರಾಂಚ್ ಪ್ರಾರಂಭ ಆಯಿತು, ಚೆಂಗಿಯಲ್ಲಿ ಒಂದು ಬ್ರಾಂಚ್, ಪರ್ವತ ಹೀಗೆಲ್ಲ ಬ್ರಾಂಚಸ್ಗಳು ಅವರ ನಾಶವನ್ನು ಮಾಡಿತು, ಅವರ ಆಡಳಿತವನ್ನು ಕೊನೆ ಮಾಡಿತು, ಅವರ ಕಾಲಾವಧಿಯ ಆಡಳಿತವನ್ನು ಕೊನೆ ಮಾಡಿತು. ರಾಜಕೀಯ ಇತಿಹಾಸಕ್ಕೆ ಹೋದರೆ ಅಲ್ಲಿ ಬೇರೆ ಬೇರೆ ಆವರಣಗಳು ತೆಗೆದುಕೊಳ್ತಾ ಹೋಗ್ತದೆ. ಒಟ್ಟಾರೆಯಾಗಿ ಇವರ ಆಡಳಿತ ವ್ಯಾಪ್ತಿ ಚಿತ್ರದುರ್ಗ ಪ್ರಧಾನ ಪ್ರದೇಶ ಆಗಿತ್ತು ಹೇಳುವುದರಲ್ಲಿ ಸಂದೇಹವೇ ಇಲ್ಲ, ಯಾವ ಸಂದೇಹವೂ ಇಲ್ಲ. ಕದಂಬರ ಕಾಲದ ಅತ್ಯಂತ ಪ್ರಧಾನವಾದಂತಹ ಒಂದು ಪ್ರದೇಶ ಇದಾಗಿತ್ತು ಹೇಳೋದ್ರಲ್ಲಿ ಸಂದೇಶ ಇಲ್ಲ. ಹೇಗೆ ಧಾರವಾಡ, ಹುಬ್ಳಿ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿತ್ರದುರ್ಗ ಈ ಎಲ್ಲ ಪ್ರದೇಶಗಳು, ಪಶ್ಚಿಮ ಮತ್ತು ಉತ್ತರ ಕರ್ನಾಟಕ ಏನಿದೆಯಲ್ಲ, ಆ ಕಡೆ ಹೋಗ್ಬಿಟ್ರೆ ಅಲ್ಲಿ ಗಂಗಾ ಪ್ರಾರಂಭ ಆಗ್ಬಿಡ್ತಾರೆ, ದಕ್ಷಿಣ ಕರ್ನಾಟಕ ಹೋಗ್ಬಿಟ್ರೆ ಈ ಪಶ್ಚಿಮ ಮತ್ತು ಉತ್ತರ ಕರ್ನಾಟಕ ಏನಿದೆಯಲ್ಲ, ಈ ಪ್ರದೇಶದಲ್ಲಿ ಸುಮಾರು 200 ವರ್ಷಗಳ ಕಾಲ ಆಡಳಿತವನ್ನು ಕೊಟ್ಟು ಕನ್ನಡಕ್ಕೆ ಒಂದು ಶ್ರೇಷ್ಠವಾದಂತಹ ಕೊಡುಗೆಯನ್ನು ಕೊಟ್ಟು ಹೋದಂತಹ ಕೀರ್ತಿ ಕಾದಂಬರಿಗೆ ಸಲ್ಲುತ್ತದೆ. ಬಹಳ ಮುಖ್ಯವಾಗಿ ಚಿತ್ರದುರ್ಗ ನೋಡಿ, ಅವನ ಆಯ್ಕೆ, ಪ್ರಥಮ ಆಯ್ಕೆಯ ಪ್ರದೇಶ ಯಾಕಾಯ್ತು ಹೇಳೋದಕ್ಕೆ ಒಂದಷ್ಟು ನಾವು ಜಿಜ್ಞಾಸೆ ಮಾಡಿದ್ರೆ ಅದಕ್ಕೆ ಯಾವುದೇ ದಾಖಲೆಗಳು ಸಿಗೋದಿಲ್ಲ. ಹೀಗಾಗಿ ಜಿಜ್ಞಾಸೆ ನೀವು ಹಾಗೆ ನೋಡಿ, ಯಾವ ಅಶೋಕ ತನ್ನ ಆಜ್ಞೆಯನ್ನ ತಿಳಿಸುವ ಸಲುವಾಗಿ ಕರ್ನಾಟಕದ ಕೆಲವು ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಳ್ತಾನೋ ಅದರಲ್ಲಿ ಚಿತ್ರದುರ್ಗ ಕೂಡ ಒಂದು. ಅಕ್ಷರ ವ್ಯವಸಾಯಕ್ಕೆ ಆತ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದ. ಇದರ ಅರ್ಥ ಏನು? ಇದರ ಅರ್ಥ ಎಲ್ಲ ಕರ್ನಾಟಕದ ಎಲ್ಲ ಪ್ರದೇಶಕ್ಕೂ ಯಾಕೆ ಹೋಗಿಲ್ಲ ಆತ? ಎಲ್ಲ ಪ್ರದೇಶದಲ್ಲೂ ಕೇವಲ ಒಂದು 8 ಪ್ರದೇಶಗಳಲ್ಲಿ ಮಾತ್ರ ಆತ ಆಯ್ಕೆ ಮಾಡಿಕೊಂಡ. ನಾಟ್ ಇವನ್ ಬನವಾಸಿ ಸೆಲೆಕ್ಟೆಡ್ ಫಾರ್ ಇನ್ಸ್ಕ್ರಿಪ್ಷನ್. ಚಿತ್ರದುರ್ಗದ ಆಯ್ಕೆ ಆಯಿತು. ಅದರ ಅರ್ಥ ಪ್ರಜ್ಞಾಸ್ಥಿತಿ ಇದ್ದಂತಹ ವಲಯ ಆಗಿತ್ತು ಇದು ಅಂತಲೇ ಅರ್ಥ. ಯಾವ ಪ್ರದೇಶವನ್ನ ಅಶೋಕ ಅಕ್ಷರ ವ್ಯವಸಾಯಕ್ಕೆ ಬಳಸಿಕೊಂಡ ಅಂತಾದ್ರೆ ಇಲ್ಲಿ ಪ್ರಜ್ಞಾವಂತರು ನೆಲೆಸಿದ್ರು ಅಂತಾನೆ ಅರ್ಥ. ಯಾವಾಗ? 2300 ವರ್ಷಗಳ ಹಿಂದೆ. 2300 ವರ್ಷಗಳ ಹಿಂದೆ ಅಶೋಕನ ಆಯ್ಕೆಯ ಸ್ಥಾನ ಚಿತ್ರದುರ್ಗ ಆಗಿತ್ತು. ಇದರ ಅರ್ಥ ಪ್ರಜ್ಞಾಸ್ಥಿತಿ ನೆಲೆಸಿತ್ತು ಇಲ್ಲಿ. ನಾಟ್ ಓನ್ಲಿ ಪ್ರಜ್ಞಾಸ್ಥಿತಿ, ಸೈನಿಕ ಸಾಹಸಿ ಪ್ರವೃತ್ತಿ ಕೂಡ ಇತ್ತು ಹೇಳೋದಕ್ಕೆ ಮಯೂರ ಇಲ್ಲಿ ಬಂದದ್ದಕ್ಕೆ ಸಾಕ್ಷಿ. ಸೈನಿಕ ಸಾಹಸಿ ಪ್ರವೃತ್ತಿ ಮತ್ತು ಪ್ರಜ್ಞಾಸ್ಥಿತಿ ಇವೆರಡರ ಮೇಳೈಸುವಿಕೆ ಈ ಪ್ರದೇಶಕ್ಕೆ ಪ್ರಾಚೀನ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಪ್ರಾಗೈತಿಹಾಸಿಕ ಕುರುಹುಗಳು ಸಾಕಷ್ಟಿದೆ ಇಲ್ಲಿ. ವಿಶೇಷವಾಗಿ ಕಬ್ಬಿಣ ಯುಗದ ಅವಶೇಷಗಳು ಸಾಕಷ್ಟು ಸಿಕ್ಕಿವೆ. ಆಮೇಲೆ ಪುರಾಣ ಕಾಲದ ಸಂಗತಿಗಳು ಕೂಡ ಇದೆ, ಪೌರಾಣಿಕ ಕಾಲದ ಸಂಗತಿಗಳು ಕೂಡ ಇದೆ, ಇತಿಹಾಸ ಕಾಲದ ಸಂಗತಿಗಳಂತೂ ಸಾಕಷ್ಟಿದೆ. ಆ ನಂತರ ನಾನು ಭಾವಿಸುವ ಹಾಗೆ, ಎಲ್ಲರೂ ಬಹುತೇಕ ಭಾವಿಸುವ ಹಾಗೆ, ಇವನ್ ನನ್ನ ಪ್ರದೇಶದ ಕಥೆನೂ ಹಾಗೆ, ಇದು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಈ ಪ್ರದೇಶಕ್ಕೆ ವಿಪರೀತ ಪ್ರಾಮುಖ್ಯತೆ ಬಂದಿದ್ದು ನಾಯಕರ ಅವಧಿಯಲ್ಲಿ. ವಿಪರೀತ ಪ್ರಾಮುಖ್ಯತೆ ಈ ಪ್ರದೇಶಕ್ಕೆ ಬಂತು, ತುಂಬಾ ಪ್ರಸಿದ್ಧತೆಗೆ ಬಂತು, ಪ್ರಾಮುಖ್ಯತೆಗೆ ಬಂತು ಅಂತಂದ್ರೆ ಇವರ ವಂಶದ ನಾಯಕರ ವಂಶವೇ ಇದಕ್ಕೆ ಕಾರಣ ಅಂತ ನಾನಂತೂ ಪೂರ್ಣ ಭಾವದೊಂದಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮದಕರಿ ನಾಯಕನ ವಂಶ ಏನಿದೆಯಲ್ಲ, ಇದು ಚಿತ್ರದುರ್ಗವನ್ನ ಕರ್ನಾಟಕಕ್ಕೆ ಒಂದು ಎತ್ತರದ ಸ್ಥಾನವನ್ನು ಕೊಟ್ಟಂತಹ ಒಂದು ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅದಕ್ಕೂ ಪೂರ್ವದಲ್ಲಿ ಶಾತವಾಹನ, ಮೌರ್ಯ, ಕದಂಬ ಇವರೆಲ್ಲ ಬಂದ್ರು, ಅವರಿಗೆ ಬೇಕಾದಂಗೆ ಬಳಸಿದ್ರು, ಹೋದ್ರು, ಹಿಂಗಾಯ್ತು. ಆದರೆ ನಾಯಕರು ಹಾಗಲ್ಲ. ನಾಯಕರ ಕಾಲ ಅಂತಂದ್ರೆ ಈ ಪ್ರದೇಶಕ್ಕೆ ಒಂದು ರಾಜಧಾನಿಯ ಸ್ಥಾನವನ್ನು ಕೊಟ್ಟು ಈ ಪ್ರದೇಶದ ಸಂಪೂರ್ಣ ಅಭಿವೃದ್ಧಿಗೆ ಕಾರಣೀಕರ್ತರಾದಂಥವರು ಚಿತ್ರದುರ್ಗದ ನಾಯಕರು. ಹೀಗಾಗಿ ಆ ಸ್ವತಂತ್ರ ಸಾಮ್ರಾಜ್ಯ ಈ ಪ್ರದೇಶವನ್ನು ಬಳಸಿಕೊಂಡ ಬಗೆಯೇ ಬೇರೆ, ನಾಯಕರ ಕೊಡುಗೆಯೇ ಬೇರೆ. ಇದು ಸಂಪೂರ್ಣ ಭಿನ್ನವಾಗಿ ನಮಗೆ ತೋರ್ತದೆ.
ಕಾಲದಲ್ಲಿ ಆದಂತಹ ಬೆಳವಣಿಗೆ ತುಂಬಾ ಇದೆ. ಈ ನಿಟ್ಟಿನಲ್ಲಿ ನಾವು ಚಿತ್ರದುರ್ಗವನ್ನು ನೋಡಿದ್ರೆ ಪ್ರಾದೇಶಿಕ ಇತಿಹಾಸಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡಲೇಬೇಕಾಗ್ತದೆ. ಇನ್ನೂ ಒಂದು ವೈಯಕ್ತಿಕ ಸಂಗತಿ ಅಂತಂದ್ರೆ, ಚಿತ್ರದುರ್ಗದ ಸ್ವಾಮಿಗಳು, ವೀರಶೈವ ಸ್ವಾಮಿಗಳು ನನ್ನ ಪ್ರದೇಶಕ್ಕೆ 17ನೇ ಶತಮಾನದಲ್ಲೇ ಕಾಲಿಟ್ಟು ಆ ಪ್ರದೇಶದಲ್ಲಿ ಈ ಶೈವ ಭಾವದ ಉಚ್ಛ್ರಾಯತೆಗೂ ಕಾರಣೀಕರ್ತರಾದವರು, ಶೈವ ಭಾವದ ಉಚ್ಛ್ರಾಯತೆಗೂ ಕಾರಣೀಕರ್ತರಾದವರು. ನಮಗೆ ಸೋದೆ ಇತಿಹಾಸದಲ್ಲಿ ಚಿತ್ರದುರ್ಗದ ಅನೇಕ ಮಠಗಳ ಉಲ್ಲೇಖ ಸಿಗ್ತದೆ, ಪಂಚಮಠಗಳ ಉಲ್ಲೇಖ. ನಾನು ಈ ಕೃತಿಯನ್ನೇ ಬರಿಬೇಕಾದ್ರೆ, ಬನವಾಸಿ ಕೃತಿಯನ್ನೇ ಬರಿಬೇಕಾದ್ರೆ ತೆಲಗಾವಿ ಮೇಷ್ಟ್ರ ಹತ್ರ ಈ ಸಂಗತಿಯ ಬಗ್ಗೆ ಚರ್ಚೆ ಮಾಡಿದ್ದೆ. ಗುರುಗಳೇ, ಇಲ್ಲಿ ಪಂಚಮಠಗಳ ಉಲ್ಲೇಖ ಬರ್ತದೆ ಬನವಾಸಿಯಲ್ಲಿ, ಏನ್ ಕತೆ, ನಿಮ್ಮ ಅಭಿಪ್ರಾಯ ಏನು ಅಂತ. ಅದೊಂದು ಅಧ್ಯಯನ ಅಂತ ಅದೇ ರೀತಿಯಲ್ಲಿ ನಾನು ಹೇಳಿದ್ದು, ಆ ಪಂಚಮಠಗಳ ಅಧ್ಯಯನ ಸ್ವರೂಪದ ಭಾವ ಅಲ್ಲಿ ಬನವಾಸಿಯಲ್ಲಿ ಉಲ್ಲೇಖ ಸಿಗತ್ತೆ. ನಮ್ಮ ನೇರವಾಗಿ ಚಿತ್ರದುರ್ಗದ ಉಲ್ಲೇಖವೇ ಸಿಗೋದು ನಮ್ಮ ಸೋದೆ ಇತಿಹಾಸದಲ್ಲಿ ಸಿಗತ್ತೆ. ಸೋದೆ ಇತಿಹಾಸದಲ್ಲಿ ಚಿತ್ರದುರ್ಗದ ಅನೇಕ ಸಂಗತಿಗಳು ಸಿಗತ್ತೆ. ಅದರಲ್ಲೂ ವಿಶೇಷವಾಗಿ ಸೋದೆ ಸದಾಶಿವರಾಯನ ಕಾಲದಲ್ಲಿ. ಸೋದೆ ಸದಾಶಿವರಾಯ ಅಂತಂದ್ರೆ ಭಾರತದಲ್ಲೇ ಬ್ರಿಟಿಷರನ್ನ ಸೋಲಿಸಿದ ಮೊದಲ ರಾಜ, ಇಡೀ ಇಂಡಿಯಾದಲ್ಲೇ ಬ್ರಿಟಿಷರನ್ನ ಸೋಲಿಸಿದ ಮೊದಲ ರಾಜ ಸೋದೆ ಸದಾಶಿವರಾಯ. ಈ ರೀತಿಯ ಸಂಗತಿಗಳು ನೀವು ಸ್ಥಳೀಯ ಇತಿಹಾಸದ ಒಳಗೆ ಹೊಕ್ಕರೆ ಸಿಗುವಂತ ಸಂಗತಿಗಳು. ಎಲ್ಲರಿಗೂ ಸಿಗುವ ಗೆಜೆಟಿಯರ್ ಅಂತ ಸಾಮಾನ್ಯ ಆಕರಗಳಲ್ಲೇ ಈ ಸಂಗತಿ ಉಲ್ಲೇಖ ಆಗಿದ್ರು ಕೂಡ ಇದು ಪ್ರಚಾರಕ್ಕೆ ಬಂದೇ ಇಲ್ಲ. ಈ ಸಂಗತಿ 1779ರಲ್ಲಿ ಕಾರವಾರದಲ್ಲಿ ಬ್ರಿಟಿಷರನ್ನ ಸಂಪೂರ್ಣವಾಗಿ ಸೋಲಿಸಿ ಆತನ ಮಗ ಬಸವಲಿಂಗರಾಯ ಬ್ರಿಟಿಷರಿಂದ ಕಪ್ಪು ಕಾಣಿಕೆಯನ್ನು ಪಡ್ಕೊಳ್ತಾನೆ. ಈ ಎಲ್ಲ ಸಂಗತಿಗಳು ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಹೀಗಾಗಿ ಇತಿಹಾಸ ಕೂಟದ ಪ್ರಯತ್ನ ಆರಂಭದ ಪ್ರಸ್ತಾವನೆಯಲ್ಲಿ ಮಹಾಂತೇಶ್ ಅವರು ಹೇಳಿದರು, ಬಹಳ ಇಷ್ಟವಾದಂತಹ ಸಂಗತಿ, ಸ್ಥಳೀಯ ಇತಿಹಾಸಕ್ಕೆ ಪ್ರಾಮುಖ್ಯತೆ ಬರಬೇಕು ಹೇಳುವುದು ನಮ್ಮ ಪ್ರಧಾನ ಆಶಯದಲ್ಲಿ ಒಂದು ಅಂತ ಹೇಳಿದರು. ಇದರ ಅವಶ್ಯಕತೆ ತುಂಬಾ ಇದೆ. ನಾವು ಅನಗತ್ಯವಾದಂತಹ ಈ ಸಾಮ್ರಾಜ್ಯದ ರಾಜರ ಕುಲ ಯಾವುದು, ಜಾತಿ ಯಾವುದು, ಧರ್ಮ ಯಾವುದು, ರಾಜಕೀಯ ಇತಿಹಾಸದ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ನಾವು ತಲೆ ಕೆಡಿಸ್ಕೊಳ್ಬೇಕಾದಂತ ಸಂಗತಿ ತುಂಬಾ ಇದೆ ಇತಿಹಾಸದಲ್ಲಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ರೂಢಿ ಮಾಡಬೇಕು. ಆಧ್ಯಾತ್ಮಿಕ ಚರಿತ್ರೆ ಬೇಡ ನಮಗೆ, ಅದರ ಬಗ್ಗೆ ಹೋಗುವವರ ಸಂಖ್ಯೆ ಕ್ಷೀಣ ಆಗ್ತಾ ಇದೆ. ಸಾಮ್ರಾಜ್ಯದಲ್ಲಿ ಆಧ್ಯಾತ್ಮಿಕ ಚರಿತ್ರೆ ಇಲ್ಲವೇ ಹಾಗಾದ್ರೆ ಪ್ರತಿ ಸಾಮ್ರಾಜ್ಯದಲ್ಲೂ ಕೂಡ ಇದೆ. ಭಕ್ತಿ ಚಳವಳಿ ಭಾರತದಲ್ಲಿ ನಡೆದಷ್ಟು ಬೇರೆ ಯಾವ ದೇಶದಲ್ಲೂ ನಡೆದಿಲ್ಲ, ನಡೆಯಕ್ಕೆ ಸಾಧ್ಯನೂ ಇಲ್ಲ. ಭಕ್ತಿ ಚಳವಳಿಯ ಬಗ್ಗೆ ಎಷ್ಟು ತಲಸ್ಪರ್ಶಿಯಾದ ಅಧ್ಯಯನ ಮಾಡ್ತಾ ಇದ್ದೇವೆ. ನಮಗೆ ಬೇಕಾದಂತೆ ಜಾತಿ, ಕುಲ, ರಾಜಕೀಯ ಇತಿಹಾಸ, ಇದರಿಂದ ಸ್ವಲ್ಪ ಹೊರಗೆ ಬಂದು ಇನ್ನೊಂದು ಸ್ವಲ್ಪ ಅಂತರ್ಶಿಸ್ತೀಯವಾದಂತಹ ಯೋಚನೆಗೆ ನಾವು ಒಳಪಟ್ಟರೆ ಇತಿಹಾಸದ ಬಗೆಗಿನ ಆವರಣ ಇನ್ನೂ ಹೆಚ್ಚು ಗಟ್ಟಿಯಾಗುತ್ತದೆ. ಆ ನೆಲೆಯಲ್ಲಿ ಈ ರೀತಿಯ ಪ್ರಯತ್ನಗಳು ತುಂಬಾ ಸ್ತುತ್ಯಾರ್ಹ. ಈ ಇತಿಹಾಸ ಕೂಡದ ಪ್ರಯತ್ನ ತುಂಬಾ ಸ್ತುತ್ಯಾರ್ಹವಾದಂತಹ ಸಂಗತಿ. ನನಗೆ ನನ್ನ ತೆಲಗಾವಿ ಮೇಷ್ಟ್ರ ಬಗ್ಗೆ ತುಂಬಾ ಅಭಿಮಾನ. ಅವರ ಇತಿಹಾಸದೆಡೆಗಿನ ಪ್ರೀತಿ ಮತ್ತೆ ಕಾಳಜಿ ಇದೆಯಲ್ಲ, ಇದು ಮುಖಸ್ತುತಿ ಅಲ್ಲ, ಸಂಗತಿ ಕಾಳಜಿ ಬಹುಶಃ ನಮ್ಮೆಲ್ಲರಿಗೂ ಆದರ್ಶಪ್ರಾಯ. ನಮ್ಮೆಲ್ಲರಿಗೂ ಯುವ ಇತಿಹಾಸಕಾರರಿಗೆ, ಯುವ ಸಂಶೋಧಕರಿಗೆ ತುಂಬಾ ಆದರ್ಶಪ್ರಾಯವಾದಂತಹ ಒಬ್ಬರು ಇತಿಹಾಸಕಾರ ನಮ್ಮ ನಡುವೆ ಈಗ ಯಾರಾದರೂ ಇದ್ರೆ ತೆಲಗಾವಿ ಮೇಷ್ಟ್ರೆ ಅಂತ ನಾವು ತುಂಬಾ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೀಗಾಗಿ ನಾವು ಬಹುಶಃ 2023ರಲ್ಲಿ ನಮ್ಮ ಸೋಂದಾ ಇತಿಹಾಸೋತ್ಸವದಲ್ಲಿ ಅವರಿಗೆ ಸೋದೆ ಸದಾಶಿವರಾಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ವಿ. ಪ್ರತಿ ವರ್ಷ ನಾವು ಸೋಂದಾದಲ್ಲಿ ರಾಷ್ಟ್ರಮಟ್ಟದ ಇತಿಹಾಸ ಸಮ್ಮೇಳನ ಜೊತೆಗೆ ಸೋದೆ ಸದಾಶಿವರಾಯ